ವೀಕ್ಷಕರೇ, ನಾನು ಸ್ಫೂರ್ತಿ. ಶ್ರೀ ಪರಿಪೂರ್ಣ ಇಂಟರ್ನ್ಯಾಷನಲ್ ವೆಲ್ನೆಸ್ ಸೆಂಟರ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಆಯುರ್ವೇದವು ಒಂದು ಪಾರಂಪರಿಕವಾದ ವಿಜ್ಞಾನ. ಇದು ಜೀವನದ ವಿಜ್ಞಾನವನ್ನು ನಮಗೆ ತಿಳಿಸಿಕೊಡುತ್ತದೆ. ಆಯುರ್ವೇದವು ಮನಸ್ಸು, ದೇಹ ಮತ್ತು ಶಕ್ತಿಯ ನಡುವಿನ ಸಂಬಂಧವನ್ನು ಹೇಳುತ್ತದೆ. ನಮ್ಮ ಭಾರತ ದೇಶದಲ್ಲಿ ಮತ್ತು ಇತರ ದೇಶದಲ್ಲಿ ಆಯುರ್ವೇದದ ವಿಜ್ಞಾನವನ್ನು ಹಬ್ಬಿಸಲು ಮಿನಿಸ್ಟ್ರಿ ಆಫ್ ಆಯುಷ್ ನಮಗೆ ಪ್ರಮುಖವಾದ ಕ್ರಮಗಳನ್ನು ತಿಳಿಸಿಕೊಡುತ್ತಿದ್ದಾರೆ. ಆಘಾತವಾದರೆ ಮರಣ ಹೊಂದುತ್ತಾರೆ. ಈ ಪ್ರಮುಖ ಕೇಂದ್ರಗಳಿಗೆ ಆಘಾತವಾದಾಗ ಮರ್ಮ ಚಿಕಿತ್ಸದ ಮೂಲಕ ರಕ್ತ ಚಾಲನೆ ಹಾಗೂ ಆಳವಾದ ವಿಶ್ರಾಂತಿಯನ್ನು ಉಂಟುಮಾಡುತ್ತದೆ. ನಮ್ಮ ಕೇಂದ್ರದಲ್ಲಿ ವಿವಿಧ ರೋಗಗಳಿಗೆ ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸದ ಮೂಲಕ ನಿವಾರಿಸಿದ್ದಾರೆ. ಇವತ್ತಿನ ಈ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡಲು ನಮ್ಮ ಜೊತೆ ಶ್ರೀ ಪ್ರೊಫೆಸರ್ ಡಾಕ್ಟರ್ ಎ.ವಿ. ಶ್ರೀನಿವಾಸನ್ ಸ್ವಾಮೀಜಿಯವರು ಇದ್ದಾರೆ. ನಮಸ್ತೆ ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಸ್ವಾಮೀಜಿ, ಇತ್ತೀಚೆಗೆ ಸುಮಾರು ಜನರು ಮಂಡಿ ನೋವು, ಬೆನ್ನೋವು, ಕತ್ತು ನೋವು ಮತ್ತು ವಿವಿಧ ನೋವಿನಿಂದ ಕಷ್ಟಪಡುತ್ತಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಮತ್ತು ಇದರ ಬಗ್ಗೆ ನಮಗೆ ಸ್ವಲ್ಪ ವಿವರ ಕೊಡಿ ಸ್ವಾಮೀಜಿ. ಧನ್ಯವಾದಮ್ಮ. ಇದು ಒಂದು ಒಳ್ಳೆಯ ವಿಷಯ. ಈ ಕಾಲದಲ್ಲಿ ನಾವು ನೋಡಿದರೆ ಪ್ರತಿಯೊಬ್ಬನಿಗೂ ಏನೋ ಒಂದು ಕತ್ತು ನೋವು ಬರ್ತಾ ಇದೆ, ಇಲ್ಲಾಂದರೆ ಬೆನ್ನು ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ. ಈ ಸಮಸ್ಯೆಗಳಿಗೂ ವಿವಿಧ ಹಾಸ್ಪಿಟಲ್ ಹೋಗ್ತಾರೆ. ಅಲ್ಲಿ ಎಲ್ಲ ಸೌಲಭ್ಯ ಪಡಿಸ್ಕೊಳ್ಳೋದಕ್ಕೂ ಎಷ್ಟೋ ಖರ್ಚುಗಳು ಮಾಡ್ತಾಯಿದ್ದಾರೆ. ಆದ್ರೇನು ಅವ್ರಿಗೂ ಸುಮಾರು ಜನ ನಾವು ನೋಡಿದ್ದೀವಿ, ಅವ್ರಿಗೂ ಆರೋಗ್ಯ ಏನೂ ಸಿಗ್ತಾ ಇಲ್ಲ, ರೋಗ ಅಲ್ಲೇ ಇದೆ. ಇದರಿಂದ ಪ್ರಮುಖವಾಗಿ ನಾನು ಈಗ ಮೆಡಿಕಲ್ ಟರ್ಮ್ಸ್ ನಿಮಗೆ ಹೇಳೋದಕ್ಕೂ ಮುಂಚೆ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಮೂಲ ಕಾರಣ. ಈ ಮೂಲ ಕಾರಣ ಏನಂದರೆ, ಒಬ್ಬನಿಗೂ ಕತ್ತು ನೋವು ಬರ್ತಾ ಇದೆ ಅಂದರೆ ಸುಮಾರು ಅವನು ಡೆಸ್ಕ್ ಜಾಬ್ ಮಾಡೋವನು, ಅವನಿಗೂ ಈ ಕತ್ತು ನೋವು ಬರೋದಕ್ಕೂ ಅವಕಾಶ ಇದೆ. ಕಾರಣ ಏನಂದರೆ, ಅವನು ಒಂದು ಪೋಸ್ಚರ್ಲಿ ಕೂತ್ಕೊಳ್ಳಲ್ಲ, ಒಂದು ಲ್ಯಾಪ್ಟಾಪ್ ಇಟ್ಕೊಳ್ತಾನೆ, ಏನೋ ಕೆಲಸ ಮಾಡ್ತಾ ಇರ್ತಾನೆ. ಇದು ಮೋಸ್ಟ್ಲಿ IT ಪೀಪಲ್ಸ್ಗೆ ಬರೋದು. ಅದರಿಂದ ಅವರು ಇದು ಲ್ಯಾಪ್ಟಾಪ್ನ ಇಟ್ಕೊಂಡು ನೋಡೋದಲ್ಲಿ ಕೆಳಗಡೆ ಸ್ವಲ್ಪ ಇರ್ಬೋದು ಪೋಸ್ಚರು, ಇಲ್ಲಾಂದರೆ ಅದು ಮೇಲ್ಗಡೆ ಇರ್ಬೋದು. ಸೊ ಕೆಳಗಡೆ ಇದ್ದರೆ ಅವರು ಟೈಪ್ ಮಾಡೋ ಟೈಮಲ್ಲೋ ಇಲ್ಲ ನೋಡೋ ಟೈಮಲ್ಲಿ ಅವ್ರಿಗೂ ಈ ಪೋಸ್ಚರ್ ಯಾವತ್ತು ಕತ್ತು ಪೋಸ್ಚರ್ ಪ್ರಾಪರಾಗಿ ಇಲ್ಲವೋ ಆವತ್ತು ಅವ್ರಿಗೂ ಕತ್ತು ನೋವು ಉಂಟಾಗುತ್ತೆ. ಆಯಿತಾ? ಅದು ಒಂದು ಪೀರಿಯಡ್ ಆದಮೇಲೆ ಅದು ರೇಡಿಯೇಟ್ ಆಗ್ತಾ ಇರ್ತದೆ. ಅದು ನಿಮಗೂ ಥೊರಾಸಿಕ್ ರೀಜನ್ಗೆ ಬರ್ಬೋದು, ಇಲ್ಲ ಲಂಬರ್ ರೀಜನ್ಗೆ ಬರ್ಬೋದು, ಇಲ್ಲ ಅಂದರೆ ಸ್ಯಾಕ್ರಮ್ ರೀಜನ್ಗೆ ಹೋಗ್ಬೋದು. ಸೊ ಇದರಿಂದ ಬೆನ್ನು ಶುರು ಆಗೋದು, ಕತ್ತಿನಿಂದ ಬೆನ್ನು ಶುರು ಆಗೋದು, ಬೆನ್ನೋವಿನಿಂದ ಅದು ಮಂಡಿವರೆ ಹೋಗ್ಬೋದು. ಸೊ ಇದೇ ಮೂಲ ಕಾರಣ. ಇದಕ್ಕೂ ಮೂಲ ಕಾರಣ ಇನ್ನೊಂದು ನೀವು ನೋಡಿದರೆ, ಕೆಲವು ಟೈಮು ಸ್ಟ್ರೆಸ್ಸು. ಲೈಫಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇದೆ, ಮೆಕ್ಯಾನಿಕಲ್ ಲೈಫು. ಕೆಲವರು ತುಂಬ ಬೇಗ ಎದ್ದು ಅವರು ಇದಕ್ಕೂ ಕೆಲಸಕ್ಕೂ ಹೋಗ್ತಾರೆ, ಭಾಳ ದೂರ ಇರುತ್ತೆ. ಅದರಿಂದ ಕೆಲವರು ಬೈಕಲ್ಲಿ ಓಡಾಡಿಕೊಂಡು ಹೋಗ್ತಾರೆ, ಕೆಲವರು ಕಾರಲ್ಲಿ ಹೋಗ್ತಾರೆ, ಕೆಲವರು ಬಸ್ಸಲ್ಲಿ ಹೋಗ್ತಾರೆ. ಇದರಲ್ಲಿ ಬರೋ ಸ್ಟ್ರೆಸ್ಸುಗಳು, ಆಯಿತಾ? ವರ್ಕ್ ಪ್ಲೇಸ್ ಸ್ಟ್ರೆಸ್ಸು ಅದು ಬೇರೆ. ಇದು ಫಿಸಿಕಲ್ ಸ್ಟ್ರೆಸ್ ಬರೋದನಿಂದ ಕೆಲವು ಟೈಮು ಅವರು ಓಡಾಡಿಕೊಂಡು ಇರೋದನಿಂದ ಬಂಪಿಂಗ್ ರೋಡ್ಸ್ ಇರುತ್ತೆ, ಅದರಲ್ಲಿ ಏನಾದರೂ ಒಂದು ಜಕ್ಸ್ ಬಂದರೆ ಅದರಿಂದ ಕಂಪ್ರೆಷನ್ ಉಂಟಾಗೋದನಿಂದ ಅವ್ರಿಗೂ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಆಯಿತಾ? ಸೊ ಇದೆಲ್ಲ ಒಂದು ಮೂಲ ಕಾರಣ. ಇನ್ನೊಬ್ಬರಿಗೂ ಕೆಲವ್ರಿಗೂ ಏನಂದರೆ ಲೈಫ್ ಸ್ಟೈಲ್ ಹ್ಯಾಬಿಟ್ಸು. ಅವರು ಊಟ ಪ್ರಾಪರಾಗಿ ಟೈಮ್ಗೂ ತಿಂತಾ ಇಲ್ಲ, ಅದರಿಂದ ಡಿಹೈಡ್ರೇಷನ್ ಆಗೋದು, ಇಲ್ಲ ನೀರು ಕುಡಿತಾ ಇಲ್ಲ, ಅದರಿಂದ ಡಿಹೈಡ್ರೇಷನ್ ಆಗೋದು. ಇದು ಕಾರಣದಿಂದನೂ ಅವ್ರಿಗೂ ಬ್ಲಡ್ ಅಬ್ಸ್ಟ್ರಕ್ಷನ್ಸ್, ವೆಸಲಲ್ಲಿ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗ್ಬೋದು. ಯಾವತ್ತೋ ನಿಮಗೂ ವಾತ ಜಾಸ್ತಿ ಆಗುತ್ತೋ ಆವತ್ತು ನಿಮಗೆ ಏನು ಅಂದರೆ ನೋವುಗಳು ಶುರು ಆಗುತ್ತೆ, ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗುತ್ತೆ, ಅದರಿಂದ ಕತ್ತು ನೋವಿನಿಂದ ಶುರು ಆಗುತ್ತೆ. ಸೊ ಇದು ಮೇನ್ಲಿ ನೀವು ನೋಡಿದರೆ ಬ್ರೈನಲ್ಲೇ ನಿಮಗೂ ವಾತ ಜಾಸ್ತಿ ಆಗೋದು, ಸ್ಟ್ರೆಸ್ನಿಂದ ವಾತ ಜಾಸ್ತಿ ಆಗೋದು. ನೀವು ನೀರು ತೊಗೊಳ್ತಾ ಇಲ್ಲ, ಇಲ್ಲ ಟೈಮ್ಲಿ ಫುಡ್ ತೊಗೊಳ್ತಾ ಇಲ್ಲ ಅಂದರೆ ಆವತ್ತು ಬ್ಲಡ್ ಅಬ್ಸ್ಟ್ರಕ್ಷನ್ಸ್, ಬ್ಲಡ್ ಕ್ಲಾಟ್, ಥ್ರೋಂಬೋಸಿಸ್ ಹೇಳ್ತೀವಿ, ಅದು ಶುರು ಆಗೋದು. ಇದು ಆಗಿಬಿಟ್ರೆ ಅವರಿಗೂ ಡೆಫಿನೆಟ್ಲಿ ಒಂದು ಸ್ಟ್ರೋಕು ಬರ್ಬೋದು, ಇಲ್ಲ ಅಂದರೆ ಕೆಲವ್ರಿಗೂ ಕತ್ತು ನೋವಿನಿಂದ ಒಂದೊಂದು ಗ್ರೇಡಿಂಗು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಆ ಗ್ರೇಡಿಂಗ್, ಫಸ್ಟ್ ಗ್ರೇಡಿಂಗೇ ನಾವು ಹೇಳ್ತೀವಿ ಕತ್ತು ನೋವು, ಸ್ಪಾಂಡಿಲೈಟಿಸ್ ಸರ್ವೈಕಲ್ ಟು. ನೆಕ್ಸ್ಟ್ ಗ್ರೇಡಿಂಗ್ ನೀವು ನೋಡಿದರೆ ಸ್ಪೈನ್ ರೀಜನ್ಸ್, ಅದು ಥೊರಾಸಿಕ್ ಇರ್ಬೋದು, ಲಂಬರ್ ಇರ್ಬೋದು. ಫೈನಲಿ ಅದು ಸ್ಯಾಕ್ರಮ್
ಬರ್ತಾ ಇದೆ ಅಲ್ವಾ, ಆವತ್ತು ಅವ್ರಿಗೂ ಅದು ಬ್ರೈನ್ ಸ್ಟ್ರೋಕ್ ಆಗಿ ಕನ್ವರ್ಟ್ ಆಗ್ಬೋದು, ಇಲ್ಲಾಂದರೆ ಅದು ಮಂಡಿ ನೋವಾಗಿ ಕನ್ವರ್ಟ್ ಆಗ್ಬೋದು, ಇಲ್ಲಾಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಇದೇ ಮೂಲ ಕಾರಣ, ಒಂದು ನಾವು ಬೆನ್ನು ನೋವು, ಕತ್ತು ನೋವು, ಮಂಡಿ ನೋವು ಹೇಳೋದಕ್ಕೂ ಕಾರಣ. ಆಯಿತಾ ಸ್ವಾಮೀಜಿ, ಈಗ ತುಂಬ ಜನರು ಕತ್ತು ನೋವಿನಿಂದ ಕಷ್ಟಪಡುತ್ತಿದ್ದಾರೆ. ಇವರಿಗೆ ಕಾಮನ್ ಏಲ್ಮೆಂಟ್ಸ್ ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಖಂಡಿತಮ್ಮ. ಇದರಲ್ಲಿ ಈಗ ವೀಕ್ಷಕರೇ, ನೀವು ನೋಡಿದರೆ ಎಲ್ಲರೂ ಕತ್ತು ನೋವು ಉಂಟು ಬರ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ಜನ ಬಂದು ಅವರು ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಮೇನ್ಲಿ ಅವ್ರಿಗೂ ಸರ್ವೈಕಲ್ ಅಂದರೆ ಅವ್ರಿಗೆ ಏನುಂಟು ಗೊತ್ತಿಲ್ಲ. ಸರ್ವೈಕಲ್ ರೀಜನ್ಸ್ರೆ ಕತ್ತು ಒಂದೇ ಗೊತ್ತಿದೆ. ಅದರಲ್ಲಿ ಒಂದು ಪ್ರಮುಖವಾಗಿ 7 ಇದು ಡಿಸ್ಕ್ ಇದೆ. ಅದನ್ನೇ ಸರ್ವೈಕಲ್ C1 to C7 ಹೇಳ್ತೀವಿ. ಅದರಲ್ಲಿ ನೀವು ನೋಡಿದರೆ ಕಾಮನ್ ಏಲ್ಮೆಂಟ್ಸ್ ನೀವು ನೋಡಿದರೆ ಫಸ್ಟ್ ಬರೋದೇ ಸರ್ವೈಕಲ್ ಸ್ಪಾಂಡಿಲಿಟಿಸ್. ಈ ಸರ್ವೈಕಲ್ ಸ್ಪಾಂಡಿಲಿಟಿಸ್ನು ಡಿಜನರೇಟಿವ್ ಆಸ್ಟಿಯೋಆರ್ಥ್ರೈಟಿಕ್ ಹೇಳ್ತೀವಿ. ಅದು ಕಾರಣ ಏನು? ಡಿಜನರೇಟಿವ್ ಆಸ್ಟಿಯೋಆರ್ಥ್ರೈಟಿಕ್ ಯಾವತ್ತು ಬರುತ್ತೆ? ಯಾವತ್ತು ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ನಿಮಗೂ ಜಾಸ್ತಿ ಆಗುತ್ತೋ, ಆ ಸರ್ವೈಕಲ್ ರೀಜನಲ್ಲಿ ಒಂದೊಂದು ಡಿಸ್ಕಲ್ಲಿ C1 to C7 ಎಲ್ಲಾವುದು ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇದೋ ಅದು ಡಿಜನರೇಟ್ ಆಗುತ್ತೆ. ಅದು ಒಂದು ಸ್ಟ್ರಾಂಗ್ ಆಗಿ ಇರಲ್ಲ, ಆ ಡಿಸ್ಕ್ ಸ್ಟ್ರಾಂಗ್ ಆಗಿ ಇರಲ್ಲ. ಆಯಿತಾ? ಅದರಿಂದ ಬರೋದು ಚೇಂಜಸ್ಸು ನಿಮಗೂ ವೆರ್ಟಿಬಲ್ ಡಿಸ್ಕಲ್ಲಿ ತುಂಬ ಬರುತ್ತೆ. ಆ ವೆರ್ಟಿಬಲ್ ಡಿಸ್ಕಲ್ಲಿ ಚೇಂಜಸ್ಸೋ ಇಲ್ಲ ವೆರ್ಟಿಬಲ್ ಬಾಡೀಸಲ್ಲಿ ಚೇಂಜಸ್ ಬರೋದನಿಂದ ಸ್ಟಿಫ್ನೆಸ್ ಬರೋದು, ಕತ್ತಲ್ಲಿ ಒಂದು ಸ್ಟಿಫ್ನೆಸ್ ಬರೋದು, ಇಲ್ಲ ಅಂದರೆ ಒಂದು ನಮ್ನೆಸ್ ಬರೋದು. ಅದು ಇಂಪ್ಯಾಕ್ಟ್ಸ್ ಏನಾಗುತ್ತೆ? ಡಸಿನೆಸ್ ಬರುತ್ತೆ, ಗಿಡಿನೆಸ್ ಬರುತ್ತೆ, ಆಯಿತಾ, ಬ್ಲರ್ನೆಸ್ ಇರುತ್ತೆ. ಈ ಥರ ಸಮಸ್ಯೆಗಳೆಲ್ಲ ಉಂಟಾಗೋದು ಇದು ಫಸ್ಟ್ ಎಲಿಮೆಂಟ್ ನಾವು ಹೇಳೋದು ಸರ್ವೈಕಲ್ ಸ್ಪಾಂಡಿಲಿಟಿಸ್. ಇದೇ ಪ್ರಮುಖವಾಗಿ ಬರೋ ಫಸ್ಟ್ ಕಾರಣ. ನೆಕ್ಸ್ಟ್ ಸ್ಟೇಜ್ ನೀವು ಹೋಗಿದ್ರೆ ಹೆರ್ನಿಯೇಷನ್ ಟು ಹೇಳ್ತೀವಿ, ಡಿಸ್ಕ್ ಬಲ್ಜ್, ಪೊಟ್ರೂಷನ್ ಟು ಹೇಳ್ತೀವಿ. ಆ ಡಿಸ್ಕ್ ಬಲ್ಜ್ ಬರೋದು ಏನು? ಯಾವತ್ತು ಅಬ್ಸ್ಟ್ರಕ್ಷನ್ ಆಗಿದೋ ಅಲ್ಲಿ ವಾತ ತುಂಬ ಉಂಟಾಗುತ್ತೆ. ಉಂಟಾದ್ಮೇಲೆ ಆ ಪೋರ್ಷನಲ್ಲಿ ಎಲ್ಲಿ ಯಾವುದು ಆರ್ಟ್ರೀಸ್ ಆ ಸರ್ವೈಕಲಲ್ಲಿ ಬರ್ತಾ ಇದೋ C1 to C7 ಆವತ್ತು ಆ ಪೊಟ್ರೂಷನ್ ಯಾವತ್ತಾಗತ್ತೆ, ಅಬ್ಸ್ಟ್ರಕ್ಷನ್ ಆದಮೇಲೆ ಅದು ಪೊಟ್ರೂಷನ್ ಆಗಿ ಬಲ್ಜ್ ಆಗುತ್ತೆ, ವಾತ ಉಂಟಾಗುತ್ತೆ. ಆ ಬಲ್ಜ್ನಿಂದ ಏನಾಗುತ್ತೆ? ನರ್ವ್ ಕಂಪ್ರೆಷನ್ ಶುರು ಆಗುತ್ತೆ. C1 C2 ನರ್ವ್ ಕಂಪ್ರೆಷನ್. C1 ಕಂಪ್ರೆಸ್ ಆಗಿ C2 ಮೇಲೆ ಕೂತಿರುತ್ತದೆ. ಸೊ ಆ ನರ್ವ್ C2 ಮೇಲೆ ಬೀಳೋ ಟೈಮಲ್ಲಿ ನಿಮಗೂ ತುಂಬ ನೋವು ಬರೋದು. ಅದೇ ಪ್ರಕಾರ C3 ಹೋಗ್ಬೋದು, C2 C3, C4, C5 ಸಬ್ಸಿಕ್ವೆಂಟ್ಲಿ ಅದು C7 ಬರುತ್ತೆ. ಈ ನರ್ವ್ ಕಂಪ್ರೆಷನ್ನಿಂದ ಆಗೋದೇ ನಾವು ಪೊಟ್ರೂಷನ್ ಟು ಹೇಳ್ತೀವಿ. ಆಯಿತಾ? ಥರ್ಡ್ ನೀವು ನೋಡಿದರೆ ಮೈಲೋಪತಿ, ಸರ್ವೈಕಲ್ ಮೈಲೋಪತಿ ಅಂತ ಹೇಳ್ತೀವಿ. ಮೈಲೋಪತಿ ಯಾವತ್ತು ಬರುತ್ತೆ? ಕಂಪ್ರೆಷನ್ಸ್. ಈಗ ನಾನು ಫಸ್ಟ್ ಹೇಳಿರೋದು ಬಲ್ಜು, ಆ ಬಲ್ಜೇ ಕಂಪ್ರೆಷನ್ ಆಗುತ್ತೆ, ಅದು ಮೈಲೋಪತಿ ಇಂಟು ನಾವು ಥರ್ಡ್ ಸ್ಟೇಜಲ್ಲಿ ಹೇಳ್ತೀವಿ. ಆ ಮೈಲೋಪತಿ ಒಂದೊಂದು ಡಿಸ್ಕ್ಗೂ ಗ್ಯಾಪ್ ಎಷ್ಟು ಇರಬೇಕೋ ಅದು ಇಲ್ಲ ಅಂದರೆ ಅದು ಕಡಿಮೆ ಆಗಿಬಿಟ್ರೆ ಅದು ನರ್ವ್ ಕಂಪ್ರೆಸ್ ಆಗುತ್ತೆ. ಯಾಕೆಂದರೆ ಸೆಂಟ್ರಲ್ಲಿ ವೆರ್ಟಿಬ್ರಿ ಕಾಲಮಲ್ಲಿ ನೀವು ನೋಡಿದರೆ ನರ್ವ್ಸ್ ಹೋಗ್ತಾ ಇರ್ತದೆ. ಒಂದು ಡಿಸ್ಕ್ ಬಲ್ಜ್ ಆಗಿಬಿಟ್ರೆ ಅದು ಇನ್ನೊಂದು ಡಿಸ್ಕ್ ಮೇಲೆ ಯಾವತ್ತು ಅದು ಕೂತ್ಕೊಳ್ಳುತ್ತೋ ಆವತ್ತು ಆ ನರ್ವ್ನು ಕಂಪ್ರೆಸ್ ಆಗುತ್ತೆ. ಅದರಿಂದ ಬರೋದು ಎಗೇನ್ ಸ್ಟಿಫ್ನೆಸ್ಸು, ಇಲ್ಲಾಂದರೆ ಗಿಡಿನೆಸ್ಸು, ನಮ್ನೆಸ್ಸು, ಈ ಥರ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಫೈನಲಿ ಒಂದು ನೀವು ಹೇಳ್ಬೋದು ಒಂದು ಇಂಜುರಿ. ಅದು ಇಂಜುರಿ ಏಟು ಎಲ್ಲಿ ಬಿದ್ದತ್ತೋ ಡ್ಯೂ ಟು ರೋಡ್ ಆ್ಯಕ್ಸಿಡೆಂಟ್ ಇಲ್ಲ ಒಂದು ಫಾಲ್, ಕೆಳಗಡೆ ಬಿದ್ದುಬಿಟ್ರೆ ಅದರಿಂದ ಒಂದು ಏಟು ಕತ್ತಲ್ಲಿ ಉಂಟಾಗಿದ್ದರೆ ಅದು ಟ್ರಾಮ್ಯಾಟಿಕ್ ಕೇಸಸ್. ಅದರಲ್ಲಿ ಫ್ರ್ಯಾಕ್ಚರ್ ಇರ್ಬೋದು, ಇಲ್ಲ ಫ್ರ್ಯಾಕ್ಚರ್ ಆಗಿಲ್ಲ, ಅದು ಜಸ್ಟ್ ಒಂದು ಟಿಶ್ಯೂಸು ಅದು ಡ್ಯಾಮೇಜ್ ಆಗಿರ್ಬೋದು. ಆ ಥರ ಇದ್ದರೆ ಟಿಶ್ಯೂಸ್ ಎಲ್ಲ ಒಂದು ನಿವಾರಣೆ ಮಾಡ್ಬೋದು. ಅದೇ ಇದು ನಿಮಗೂ ಫ್ರ್ಯಾಕ್ಚರ್ ಆಗಿದ್ದರೆ ಅದು ಮ್ಯಾಲ್ಯೂನಿನ್ ಆಟೋಮೆಟಿಕ್ಲಿ ಆಗುತ್ತೆ. ಯಾಕೆಂದರೆ ಕತ್ತಕ್ಕೂ ಯಾರೂ ಬ್ಯಾಂಡೇಜ್ ಹಾಕಲ್ಲ, ಫ್ರ್ಯಾಕ್ಚರ್ ಬ್ಯಾಂಡೇಜ್ ಹಾಕಲ್ಲ, ಅದು ಮ್ಯಾಲ್ಯೂನಿನ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳು ಎಲ್ಲ ನಾವು ಇಂಜುರಿ ಕೇಸಸಲ್ಲಿ, ಟ್ರಾಮಾ ಕೇಸಸಲ್ಲಿ ತೊಗೊಳ್ತೀವಿ. ಅದು ಬಿಟ್ಟರೆ ಕೊನೆಗೂ ಅಟ್ಲಾಂಟೋ ಆಕ್ಸಿಯಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಇದು 5th ಭಾಗ. ಇದರಲ್ಲಿ ಏನಾಗುತ್ತೆ? ಎಕ್ಸಾಕ್ಟ್ಲಿ C1 C2 ಇಲ್ಲಿ ಬ್ರೈನಲ್ಲಿ ನಮ್ಮದು ಮಿಡಲ್ ಆಬ್ಲೆಕ್ಟ್ ಅಂತ ಹೇಳ್ತೀವಿ. ಆ ಕಡೆ C1 C2 ಸ್ಟಾರ್ಟ್ ಆಗುತ್ತೆ. ಆ ಎರಡಕ್ಕೂ ಮಧ್ಯದಲ್ಲಿ ಇರೋ ಕುಷನ್ಸ್ ಇದೆ ನೋಡಿ, ಅದೇ ಆಕ್ಸಿಲ್ ಹೇಳ್ತೀವಿ. ಅದು ಇನ್ಸ್ಟೆಬಿಲಿಟಿ ಆಗಿಬಿಟ್ರೆ ಬಿಕಾಸ್ ಆಫ್ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆವತ್ತೂ ಈ ಥರ ಸರ್ವೈಕಲ್ ಸ್ಪಾಂಡಿಲಿಟಿಸ್ ಪ್ರಾಬ್ಲಮ್ಸ್ ನಮಗೂ ಬರುತ್ತೆ. ಸೊ ಇದೇ ಪ್ರಮುಖವಾಗಿ ವೀಕ್ಷಕರೇ 5 ನಮಗೆ ಇರೋದು.
ಈ 5 ಕಾರಣನಿಂದ ಫ್ಯೂಚರ್ಗೂ ನಮಗೆ ಏನಾಗುತ್ತೆ ಅಂದರೆ ಅದು ರೇಡಿಯೇಟ್ ಆಗೋ ಟೈಮಲ್ಲಿ ಪೆರಿಫರಲ್ ರೀಜನಲ್ಲಿ ಒಂದು ನಮ್ನೆಸ್ ಬರ್ಬೋದು, ಇಲ್ಲ ಅಂದರೆ ತಲೆ ರೀಜನಲ್ಲಿ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗಿ ಅದೇ ಸ್ಟ್ರೋಕ್ ಆಗಿ ಕನ್ವರ್ಟ್ ಆಗ್ಬೋದು, ಇಲ್ಲಾಂದರೆ ಥೊರಾಸಿಕ್ ಆರ್ ಲಂಬರ್ ರೀಜನಲ್ಲಿ ಹೋಗಿ ಅದು ನಮಗೂ ಸಮಸ್ಯೆಗಳು ಯಾವ ಥರ ಒಂದು ಬಲ್ಜು, ಡಿಫ್ಯೂಸು, ಕಂಪ್ರೆಷನ್, ಡಿಕಂಪ್ರೆಷನ್ಸ್ ಈ ಥರ ಸಮಸ್ಯೆಗಳು ಬರೋದಕ್ಕೂ ಅವಕಾಶ ಇದೆ. ವೀಕ್ಷಕರೇ, ಈಗ ನಮಗೆ ಸ್ವಾಮೀಜಿಯವರು ಸರ್ವೈಕಲ್ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮಗೆ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ಸ್ವಾಮೀಜಿ, ಈ ಕತ್ತು ನೋವಿನಿಂದ ಬೆನ್ನಿನ ಮೇಲೆ ಏನಾದರೂ ಪರಿಣಾಮ ಉಂಟಾಗುತ್ತದೆಯೇ? ಖಂಡಿತ. ಇದರಲ್ಲಿ ನೀವು ನೋಡಿದರೆ ಯಾವತ್ತೂ ಒಂದು ಆರ್ಗನಲ್ಲಿ ಒಂದು ಇಂಪ್ಯಾಕ್ಟ್ ಬಂದರೆ ಅದರ ಅಡ್ವರ್ಸ್ ಇಂಪ್ಯಾಕ್ಟ್ ಇನ್ನೊಂದು ಆರ್ಗನ್ ಮೇಲೆ ಬರುತ್ತೆ. ಸೊ ಈಗ ನಾವು ಬೆನ್ನುಂಟು ನಾವು ತೊಗೊಂಡ್ರೆ ಅದು ಥೊರಾಸಿಕ್ ರೀಜನ್ಸ್ಟು ನಾವು ಹೇಳ್ತೀವಿ. ಥೊರಾಸಿಕ್ಕಲ್ಲಿ ಒಂದು 11 ರೀಜನ್ಸ್ ಇರುತ್ತೆ, T1 to T12 ಹೇಳ್ತೀವಿ. ಇದೆಲ್ಲ ಒಂದೊಂದು ಡಿಸ್ಕು. ಈ ಡಿಸ್ಕಲ್ಲಿ ಯಾವ ಥರ ನಮಗೂ ಒಂದು ಸಮಸ್ಯೆಗಳು ಉಂಟಾಗ್ಬೋದು, ಕಾಮನ್ ಎಲಿಮೆಂಟ್ಸ್ ನಾವು ಹೇಳಿದರೆ ಫಸ್ಟ್ ಕೈಫೋಸಿಸ್ಟು ಹೇಳ್ತೀವಿ. ಕೈಫೋಸಿಸ್ ಅಂದರೆ ಒಬ್ಬರು ಒಂದು ಪ್ರಾಪರ್ ಸ್ಟ್ರಕ್ಚರಲ್ಲಿ ಕೂತ್ಕೊಳ್ಳಲ್ಲ. ನೀ ಯಾರನ್ನೇ ನೋಡಿ ಸ್ಟ್ರೈಟಾಗಿ ಯಾರು ಕೂತ್ಕೊಳ್ಳಲ್ಲ. ಈಗ ನನ್ನೇ ನೋಡಿ, ನಾನು ಸ್ವಲ್ಪ ಫಾರ್ವರ್ಡ್ ಬೆಂಡಿಂಗ್ ಆಗ್ತಾಯಿದ್ದೀನಿ. ಇದು ಪ್ರಾಬ್ಲಿ ಒಂದು ಏಜ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದರೆ ಕೆಲವರು ನ್ಯೂಟ್ರಿಷನ್ಸ್ ಇರಲ್ಲ, ಚಿಕ್ಕ ವಯಸ್ಸಿನಿಂದ ಅವ್ರಿಗೆ ನ್ಯೂಟ್ರಿಷನ್ಸ್ ಇರಲ್ಲ. ಅವ್ರೆಲ್ಲ ನೋಡಿದರೆ ಹೆಂಚ್ ಬ್ಯಾಕ್ಟು ಹೇಳ್ತೀವಿ, ಈ ಥರ ಫಾರ್ವರ್ಡ್ ಹೆಂಚ್ ಬ್ಯಾಕ್ಟು ಅವ್ರು ಈ ಥರ ಆಗಿಬಿಡ್ತಾರೆ. ವಯಸ್ಸಾಗಿರೋರು ಆಗ್ತಾರೆ, ಇಲ್ಲ ಚಿಕ್ಕ ಮಗುನೂ ಅದಕ್ಕೂ ಗೊತ್ತಿಲ್ಲ, ಅದನ್ನು ಆ ಥರ ಕೂತ್ಕೊಳ್ಳುತ್ತೆ. ಒಂದು ಅಭ್ಯಾಸ ಆದಮೇಲೆ ಈ ಕೈಫೋಸಿಸ್ ಅನ್ನೋದು ಅದು ಅಗ್ರವೇಟ್ ಆಗ್ತಾ ಇರುತ್ತದೆ. ಸೊ ಇದರಿಂದ ನಿಮಗೂ ನೀವು ನೋಡಿದರೆ ಒಂದು ಆಸ್ಟಿಯೋಪೊರೋಸಿಸ್ ನಾವು ಹೇಳ್ತೀವಿ ವೆರ್ಟೆಬ್ರಲ್ ಕಾಲಮಲ್ಲಿ, ಅದು ಆಗಿಬಿಟ್ರೆ ನಿಮಗೂ ಆ ಬೆನ್ನು ಶುರು ಆಗುತ್ತೆ. ಸೊ ದಟ್ ಕ್ಯಾನ್ ಬಿ ಇದರ್ T1 ಅಲ್ಲಿ ಇರ್ಬೋದು, T2 ಅಲ್ಲಿ ಇರ್ಬೋದು. ಈ ಥರ ಒಂದೊಂದು ಇದು T12ವರೆ ಆ ರಿಪ್ ಕೇಜ್ ಎಲ್ಲಿ ಎಂಡ್ ಆಗುತ್ತೋ ಅದುವರೆ T1 to T12 ಆಯಿತಾ, C7 ಆದಮೇಲೆ. ಸೊ ಆ ಭಾಗದಲ್ಲಿ ನೀವು ನೋಡಿದರೆ ರಿಪ್ ಕೇಜಲ್ಲಿ ನೋಡಿದರೆ ಎಲ್ಲಿ ಬೇಕಾದರೆ ನಿಮಗೂ ನೋವು ಉಂಟಾಗೋದಕ್ಕೂ ಒಂದು ಅವಕಾಶ ಇರುತ್ತೆ. ಸೊ ಸೆಕೆಂಡ್ ನಾವು ನೋಡಿದರೆ ಹೆರ್ನಿಯೇಷನ್ಸ್. ಬಿಕಾಸ್ ಆಫ್ ಇದು ಹೆಂಚ್ ಬ್ಯಾಕ್ ಆಗೋದನಿಂದ ನೀವು ಫಾರ್ವರ್ಡ್ ನೀವು ತುಂಬ ಬಗ್ಗೋದನಿಂದ ಅದು ಏನಾಗುತ್ತೆ ಅಂದರೆ ಆ ಡಿಸ್ಕಲ್ಲಿ ನೀವು ನೋಡಿದರೆ ಕಂಪ್ರೆಷನ್ ಉಂಟಾಗುತ್ತೆ. ಆ ಕಂಪ್ರೆಷನ್ನಿಂದ ಬಲ್ಜ್. ಸೆಕೆಂಡ್ ಸ್ಟೇಜ್ ಪೊಟ್ರೂಷನೇ ಬರುತ್ತೆ. ಆ ಪೊಟ್ರೂಷನ್ ಬಂದುಬಿಟ್ರೆ either ಇಟ್ ಕ್ಯಾನ್ ಬಿ ಇನ್ ದಿ ನಾರ್ಮಲ್ ಚಿಲ್ಡ್ರನ್ಸ್ ಆರ್ ಯೂತ್ಸ್, ಇಲ್ಲ ಅಂದರೆ ಅದು ಏಜೆಡ್ಸ್ಗೂ ಬರೋದಕ್ಕೂ ಅವಕಾಶ ಇದೆ. ಆ ಅಡ್ವಾನ್ಸ್ ಏಜಿಂಗಲ್ಲಿ ಅದು ತುಂಬ ಜಾಸ್ತಿ ಆಗುತ್ತೆ. ಆ ಬಲ್ಜ್ನಿಂದು ನೆಕ್ಸ್ಟ್ ಲೆವೆಲ್ ನಾವು ಕಂಪ್ರೆಷನ್ಗೆ ಹೋಗ್ತೀವಿ. ಸೊ ಇದು ಬಲ್ಜ್ ಆಗಿಬಿಟ್ರೆ ಅದು ಏನಾಗುತ್ತೆ, ಅಲ್ಲಿ ಡಿಫ್ಯೂಸ್ ಆರ್ ಬಲ್ಜ್ ಉಂಟು ನಾವು ಹೇಳ್ತೀವಿ. ಆ ಡಿಫ್ಯೂಸ್ ಆಗಿಬಿಟ್ರೆ ಆ ಇದು ಟಿಶ್ಯೂಸ್ ಎಲ್ಲ ನೋಡಿದರೆ ಮಸಲ್ ಟಿಶ್ಯೂಸ್ ಎಲ್ಲ ಅದು ತುಂಬ ಬಲ್ಜ್ ಇರುತ್ತೆ. ಅದರಿಂದ ಬೆನ್ನು ತುಂಬ ಜಾಸ್ತಿ ಆಗುತ್ತೆ. ಅದು ಎಕ್ಸಾಕ್ಟ್ಲಿ T1 ಆರ್ T2 ಅಲ್ಲಿ ಬಂದುಬಿಟ್ರೆ ಪೆರಿಫರಲ್ ಸಿಸ್ಟಮ್ಸ್ ನಿಮ್ಮ ಕೈಯಲ್ಲಿ ತುಂಬ ನಮ್ನೆಸ್ ಬರೋದು, ಇಲ್ಲ ಗಿಡಿನೆಸ್ ಬರೋದು, ಇಲ್ಲ ಅಂದರೆ ನಿಮಗೂ ವಾಮಿಟಿಂಗ್ ಸೆನ್ಷನ್ಸ್ ಬರೋದು, ಇದು ಒಂದು ಸಮಸ್ಯೆ. ನೆಕ್ಸ್ಟ್ ಸಮಸ್ಯೆ ಅದರಲ್ಲಿ ಏನಾಗುತ್ತೆ, ರೆಸ್ಪಿರೇಟರಿ ಡಿಸಾರ್ಡರ್ಸ್ ಶುರು ಆಗುತ್ತೆ. ಆಯಿತಾ, ರೆಸ್ಪಿರೇಟರಿ ಡಿಸಾರ್ಡರ್ಸ್ಗೂ ಥೊರಾಸಿಕ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಅದೇ ನಾವು ಸ್ಕ್ವೆಲಾಸಿಸ್ಟು ಹೇಳ್ತೀವಿ. ಸ್ಕ್ವೆಲಾಸಿಸಲ್ಲಿ ಏನಾಗುತ್ತೆ, ಅಲ್ಲೇ ನಮ್ಗೆ ಲಂಗ್ಸ್ ಇರೋದು, ಆಯಿತಾ, ಹಾರ್ಟ್ ಇರೋದು. ಇದು ಎಕ್ಸಾಕ್ಟ್ಲಿ ಎಲ್ಲಿದೆ, T2 T3 ಈ ಮಧ್ಯದಲ್ಲಿ ಇದೆ. ಅದು ಕನೆಕ್ಟೆಡ್ ಟು ನಿಮಗೂ ಲಂಗ್ಸು, ಅದು ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಮಾಡುತ್ತೆ ನಿಮಗೂ ಪಲ್ಮನರಿ ಆರ್ಟ್ರೀಸ್ಗೂ. ಇನ್ನೊಂದು ಆ ಅಯೋಟಕ್ಕೆ ಆಕ್ಸಿಜನ್ ಸಪ್ಲೈ ಆಗೋದು ರೆಸ್ಟ್ರಿಕ್ಷನ್ ಆಗುತ್ತೆ. ಕಾರಣ ಏನು, ಬಲ್ಜ್ ಆಗಿದೆ. ಇಲ್ಲಿ ಬಲ್ಜ್ ಆದಮೇಲೆ ಅದು ಯಾವ್ದ ಮೇಲೆ ಕೂತ್ಕೊಳ್ಳುತ್ತೆ ಆ ಆರ್ಗನು, T2 ಎಕ್ಸಾಕ್ಟ್ಲಿ ಓವರ್ ದಿ ಲಂಗ್ಸ್ ಮೇಲೆ ಕೂತಿದ್ರೆ ಅದು ಒಂದು ಕಂಪ್ರೆಸ್ ಆಗ್ತಾ ಇದೆ. ಮೀನ್ಸ್ ಏನು ಫ್ಲೋ ಆಗಬೇಕು, ಏರ್ ಫ್ಲೋ ಆಗಬೇಕು, ಆಕ್ಸಿಜನ್ ಫ್ಲೋ ಆಗಬೇಕು, ಅದು ಅಲ್ಲೇ ಪ್ರಿವೆಂಟ್ ಆಗುತ್ತೆ, ಅಬ್ಸ್ಟ್ರಕ್ಟ್ ಆಗುತ್ತೆ. ಅದರಿಂದ ಅವ್ರನ್ನ ನೀವು ನೋಡಿದರೆ ಸ್ಕ್ವೆಲಾಸಿಸ್, ಥರ್ಡ್ ಸ್ಟೇಜ್ ಸ್ಕ್ವೆಲಾಸಿಸ್, ಅವ್ರಿಗೂ ಉಸಿರಾಟ ತೊಂದರೆ ಬರುತ್ತೆ, ನಡ್ಕೊಂಡು ಹೋಗೋದಲ್ಲೋ ಇಲ್ಲ ಕೂತಿದ್ರೇನೋ ಅವ್ರಿಗೂ ಒಂದು ಪ್ರಾಬ್ಲಮ್ಸು ನೀವು ನೋಡ್ಬೋದು. ಅವ್ರ ಬ್ರೀತಿಂಗ್ ನಾರ್ಮಲ್ ಆಗಿರಲ್ಲ, ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಇದರ ಇಂಪ್ರೆಷನ್ಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸ್ಫಂಕ್ಷನ್ಸ್ ಆಗ್ಬೋದು. ಈಗ ಕಾರ್ಡಿಯೋವ್ಯಾಸ್ಕ್ಯುಲರ್ ಬೇಡ, ಇದರಿಂದ ಏನು ಉಂಟಾಗುತ್ತೆ, ಥರ್ಡ್ ಸ್ಟೇಜ್ ಇಸ್ ಸ್ಕ್ವೆಲಾಸಿಸ್. ಈ ಸ್ಕ್ವೆಲಾಸಿಸ್ನಿಂದ ಫೋರ್ತ್ ನೀವು ಹೋಗಿದರೆ ಕಂಪ್ರೆಷನ್ ಫ್ರ್ಯಾಕ್ಚರ್ಸ್ಟು ಬರುತ್ತೆ. ಈ ಕಂಪ್ರೆಷನ್ ಫ್ರ್ಯಾಕ್ಚರ್ಸ್ ಯಾವತ್ತೂ ಆಗುತ್ತೆ, ಕಾಮನ್ಲಿ ನೀವು ನೋಡಿದರೆ ವಯಸ್ಸಾಗಿರೋರು ಈ ಹೆಂಚ್ ಬ್ಯಾಕ್ ಇರೋದರಿಂದ ಇದು ಲ್ಯಾಟ್ರಲ್
ಸ್ಟೇಜ್. ಕೆಲವ್ರಿಗೂ ಏನಾಗುತ್ತೆ ಅಂದರೆ ಲ್ಯಾಟ್ರಲ್ ವೆರ್ಟ್ರಿಬಲ್ ಕೆಲವ್ರಿಗೂ ಈ ಥರನೇ ಇರ್ತಾರೆ, ನೀವು ನೋಡಿದರೆ ಕೆಲವರು ಈ ಥರ ಇರ್ತಾರೆ. ಇದು ಹೆಂಚ್ ಬ್ಯಾಕ್ ಆಯಿತು, ಇದು ಲ್ಯಾಟ್ರಲ್ ಆಯಿತು. ಇದರಿಂದ ಆಸ್ಟಿಯೋಪೊರಾಟಿಕ್ ಇದು ನಿಮಗೂ ಕಾಮನ್ ಆಗಿ ನೀವು ನೋಡ್ಬೋದು. ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಫ್ರ್ಯಾಕ್ಚರ್ ಆಗುತ್ತೆ. ಒಂದು ಏಜ್ ಆದಮೇಲೆ ಬಲ್ಜ್ ಆಗಿ ಡಿಫ್ಯೂಸ್ ಬಲ್ಜ್ ಆಗಿ ಅದು ಬ್ರೇಕ್ ಆಗುತ್ತೆ, ಫ್ರ್ಯಾಕ್ಚರ್ ಆಗುತ್ತೆ. ಇದು ಇಂಟರ್ನಲ್ ಇಂಜುರಿ. ಇದು ಯಾರು ಮಾಡಲ್ಲ. ಅವ್ರ ಕೆಳಗಡೆ ಬಿದ್ದೋದು ಬೇಡ, ಆಕ್ಸಿಡೆಂಟ್ ಆಗೋದು ಬೇಡ, ಏನು ಟ್ರಾಮ್ಯಾಟಿಕ್ ಕಂಡೀಷನ್ಸ್ ಬೇಡ. ಇದೇ ಟ್ರಾಮ್ಯಾಟಿಕ್ ಆಯಿತಾ. ಇದು ಇನ್ನರ್ ಟ್ರಾಮ್ಯಾಟಿಕ್ ಹೇಳ್ತೀವಿ. ಇನ್ನರ್ ಟ್ರಾಮ್ಯಾಟಿಕ್ ಯಾವತ್ತಾಗುತ್ತೆ? ಅಡ್ವಾನ್ಸ್ ಏಜಿಂಗ್ ಆಯಿತಾ. ಆವತ್ತು ಅವ್ರು ವೆಯ್ಟ್ ಲಿಫ್ಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅವ್ರಿಗೂ. ಅವ್ರು ಏನಾದರೂ ವೆಯ್ಟ್ ಲಿಫ್ಟ್ ಮಾಡಿಬಿಟ್ರೆ ಆವತ್ತು ಅವ್ರಿಗೂ ಫ್ರ್ಯಾಕ್ಚರ್ ಆಗೋದಕ್ಕೂ ಅವಕಾಶ ಇದೆ. ಆ್ಯಂಡ್ ವೆರ್ಟ್ರಿಬಲ್ ಜಾಯಿಂಟ್ ಡಿಸ್ಫಂಕ್ಷನ್ಸು ಆಗೋದಕ್ಕೂ ತುಂಬ ಅವಕಾಶ ಇದೆ. ಅದೇ ಲಾಸ್ಟ್ ಸ್ಟೇಜು. ಅದು ಆ ಥರ ಬಂದರೆ ಅದು ರಿಬ್ಸ್ ಮೇಲೆ, ಥೊರಾಸಿಕ್ ವೆರ್ಟ್ರಿಬ್ರಿ ಮೇಲೆ ನಿಮಗೂ ಇಂಪ್ರೆಷನ್ಸ್ ತುಂಬ ಇರುತ್ತೆ. ಅದೇ ನಿಮಗೂ ಸಮಸ್ಯೆ ಫೈನಲ್ ಸ್ಟೇಜಕ್ಕೂ ಎದರ್ ಇಟ್ ಮೇ ಲೀಡ್ ಇನ್ ಟು ಲಂಗ್ಸ್ ಡಿಸ್ಫಂಕ್ಷನ್, ಇಲ್ಲ ಅಂದರೆ ಕಾರ್ಡಿಕ್ ಡಿಸ್ಫಂಕ್ಷನ್ಸ್. ಸೊ ಇದು ಥೊರಾಸಿಕ್ಕಲ್ಲಿ ಇದು ನಾವು ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕು. ತುಂಬ ಒಂದು ಇದು ಫಾರ್ವರ್ಡ್ ಬೆಂಡಿಂಗೋ ಇಲ್ಲ ಬ್ಯಾಕ್ವರ್ಡ್ ಬೆಂಡಿಂಗೋ ಆಗೋದು ಸರಿ ಇಲ್ಲ. ಪೋಸ್ಚರ್ ನೀವು ಕರೆಕ್ಟಾಗಿ ಇಟ್ಕೊಂಡು ನೀವು ಕೆಲಸ ಮಾಡಿದರೆ, ಲ್ಯಾಪ್ಟಾಪ್ನ ನೀವು ಮುಂದೆ ಸ್ಟ್ರೈಟಾಗಿ ಇಟ್ಕೊಂಡು ನೀವು ಕೆಲಸ ಮಾಡಿದರೆ ಈ ಥರ ಸಮಸ್ಯೆಗಳು ಉಂಟಾಗಲ್ಲ ಆಯಿತಾ. ಸೊ ಈ T1 to T12 ಎಕ್ಸಾಕ್ಟ್ಲಿ T2 T3 ನಾನು ಹೇಳ್ತಾ ಇದ್ದೀನಿ. ನೀವು ತುಂಬ ಗಮನವಾಗಿ ಇರಬೇಕು. ಅದರಲ್ಲಿ ನಿಮಗೆ ಏನಾದ್ರು ಸಮಸ್ಯೆ ಉಂಟಾಗಿದ್ದರೆ ಖಂಡಿತವಾಗಿ ಅದು ಡಿಫ್ಯೂಸ್ ಬಲ್ಜ್ ಆಗುತ್ತೆ. ಆ ಬಲ್ಜ್ ಆಗಿಬಿಟ್ರೆ ನಿಮಗೂ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬರೋದಕ್ಕೆ ಅವಕಾಶ ಇದೆ, ಇಲ್ಲಾಂದರೆ ಕಾರ್ಡಿಕ್ ಡಿಸ್ಫಂಕ್ಷನ್ಸ್ ಆಗೋದಕ್ಕೂ ಅವಕಾಶ ಇದೆ. ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗಿದರೆ T4 T5 T6 ಆ ಥರ ಹೋಗಿದರೆ ನಮಗೂ ಲಿವರ್ ಮೇಲೆ ಪ್ರೆಷರ್ ಬೀಳುತ್ತೆ. ಆ ಲಿವರ್ ಪ್ರೆಷರ್ಸ್ ಏನು ಅಂದರೆ ಮೋಸ್ಟ್ಲಿ ನೀವು ನೋಡಿರ್ಬೋದು, ಯಾರೆಲ್ಲ ಒಬೇಸಿಟಿ ಇದೋ ಅವ್ರಿಗೆಲ್ಲ ಬೆನ್ನು ಇರುತ್ತೆ ಆಯಿತಾ. ಹೊಟ್ಟೆ ಮುಂದೆ ಕಡೆ ಬಂದ್ಬಿಡುತ್ತೆ. ಅದು ಆ ಥರ ಬಂದರೆ ಅವ್ರಿಗೂ ಬೆನ್ನು ನೋವು ಜಾಸ್ತಿ ಆಗುತ್ತೆ. ಕಾರಣ ಏನು? ಇಂಡೈಜೆಷನ್. ಇಂಡೈಜೆಷನ್ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ಲಿ ಏನಾದರೂ ಇಶ್ಯೂಸ್ ಬಂದುಬಿಟ್ರೆ ಅವರು ಊಟ ತಿಂದಕ್ಕಾಗಲ್ಲ, ಇಂಡೈಜೆಷನ್ಸ್ ಆಗುತ್ತೆ, ಹೈಪರ್ ಅಸಿಡಿಟಿ ಆಗುತ್ತೆ. ಅದರಿಂದ ಬೆನ್ನು ಬರೋದಕ್ಕೂ ಅವಕಾಶ ತುಂಬ ಇದೆ ಆಯಿತಾ. ಸೊ ಇದು ಈ ಥರನೇ ಅದು ಇದರ ಕೈಫೋಸಿಸ್ ಇರ್ಬೋದು, ಅದರಿಂದ ಒಬೇಸಿಟಿ ಬಂದರೆ ಕೈಫೋಸಿಸ್ ಬರ್ಬೋದು, ಇಲ್ಲಾಂದರೆ ಹೆರ್ನಿಯೇಷನ್ ಬರ್ಬೋದು, ಪೊಟ್ರೂಷನ್ ಆಗ್ಬೋದು, ಇಲ್ಲಾಂದರೆ ನಿಮಗೂ ಸ್ಕ್ಯುಲೋಸಿಸ್ ಆಗ್ಬೋದು, ಇಲ್ಲ ಕಂಪ್ರೆಷನ್ ಆಫ್ ದಿ ಡಿಸ್ಕ್ ಆ್ಯಂಡ್ ಫ್ರ್ಯಾಕ್ಚರ್ಸ್ ಆಗ್ಬೋದು, ಇಲ್ಲಾಂದರೆ ವೆರ್ಟೆಬ್ರಲ್ ಜಾಯಿಂಟ್ ಡಿಸ್ಫಂಕ್ಷನ್ಸ್ ಆಗ್ಬೋದು. ಇದು ಒಬೇಸಿಟಿನಿಂದು ಒಂದು ರೀಸನ್ಸ್ ಇರ್ಬೋದು. ಅದು ನೆಕ್ಸ್ಟು ಅದು ಲಿವರ್ ಡಿಸ್ಫಂಕ್ಷನ್ಸ್ಟು ನಾವು ಹೇಳ್ತೀವಿ ಇದರಿಂದ ಥೊರಾಸಿಕ್ನಿಂದು. ನೆಕ್ಸ್ಟ್ ಲೆವೆಲ್ ಅದಕ್ಕೂ ಕೆಳಗಡೆ ಆಫ್ಟರ್ 7 to 12 ಈ ರೇಂಜ್ಗೆ ಹೋಗಿದರೆ ಕಿಡ್ನಿ ಡಿಸ್ಫಂಕ್ಷನ್ಸ್ಗೂ ರೀನಲ್ ಡಿಸ್ಫಂಕ್ಷನ್ಸ್ಗೂ ಅವಕಾಶ ಬರ್ಬೋದು. ಕಾರಣ ಏನು? ಅದು ಯಾವತ್ತು ಅಬ್ಸ್ಟ್ರಕ್ಷನ್ಸಲ್ಲಿ ಏನಾವುದು ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗುತ್ತೋ ಅದರಿಂದ ಡಿಫ್ಯೂಸ್ ಆ್ಯಂಡ್ ಬಲ್ಜ್ ಬರೋದು ಆಯಿತಾ. ಕಂಪ್ರೆಷನ್ಸ್ ಡಿಕಂಪ್ರೆಷನ್ಸ್ ಎಲ್ಲ ಬರೋದು. ಆ ಥರ ಬಂದ್ರೇನು ನಿಮಗೆ ಏನಾಗುತ್ತೆ? ಕಿಡ್ನಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಲೆವೆಲಲ್ಲಿ ಆ ಕಿಡ್ನಿ ಮೇಲೆ ಇಂಪ್ಯಾಕ್ಟ್ ಆಗಿದ್ದರೆ ಅದು ವಾಟರ್ ರಿಟೆನ್ಷನ್ಸ್ ಆಗ್ಬೋದು, ಕಿಡ್ನಿಯಲ್ಲಿ ವಾಟರ್ ರಿಟೆನ್ಷನ್ಸ್ ಆಗ್ಬೋದು. ಇನ್ನೊಂದು ಪೊಟ್ಯಾಷಿಯಮ್ ಹೆಚ್ಚಿಗೆ ಆಗ್ಬೋದು. ಪೊಟ್ಯಾಷಿಯಮ್ಗೆ ಕಾರಣ ಏನೋ ಒಂದು ಲಿವರ್ ಫಂಕ್ಷನ್ ಆಗ್ತಾ ಇಲ್ಲ, ಅದರಿಂದ ಪೊಟ್ಯಾಷಿಯಮ್ ಜಾಸ್ತಿ ಆಗ್ಬೋದು, ಬ್ಲಡ್ ಯೂರಿಯಾ ನೈಟ್ರೋಜನ್ ಜಾಸ್ತಿ ಆಗ್ಬೋದು. ಈ ಸಮಸ್ಯೆಗಳೆಲ್ಲ ಉಂಟಾಗಿದ್ದರೆ ಡಿಸ್ಫಂಕ್ಷನ್ಸ್ ಖಂಡಿತವಾಗಿ ಆಗುತ್ತೆ. ಸೊ ಇದೇ ಮೂಲ ಕಾರಣ. ಇದಕ್ಕೂ ನಾವು ಥೊರಾಸಿಕ್ ರೀಜನ್ಸ್ನು ಪರ್ಫೆಕ್ಟಾಗಿ ಒಂದು ಪೋಸ್ಚರಲ್ಲಿ ಕೂತಿದ್ರೆ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ ಮಾಡಿಕೊಂಡು ಚೆನ್ನಾಗಿ ವಾಕ್ ಮಾಡಿಕೊಂಡು ನೀರು ಚೆನ್ನಾಗಿ ಕುಡಿಸ್ಕೊಂಡು ಇದ್ದರೆ ನಮಗೂ ಈ ಸಮಸ್ಯೆಗಳು ಆಗಲ್ಲ. ವೀಕ್ಷಕರೇ, ಥೊರಾಸಿಕ್ ಮತ್ತು ಸರ್ವೈಕಲ್ ಬಗ್ಗೆ ನಮಗೆ ಈಗ ಸ್ವಾಮೀಜಿಯವರು ಏನು ತೊಂದರೆ ಉಂಟಾಗುತ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಸ್ವಾಮೀಜಿ, ಸರ್ವೈಕಲ್ ಮತ್ತು ಥೊರಾಸಿಕ್ಕಿಂದ ತೊಂದರೆ ಆಗುತ್ತದೆ ಎಂದು ಹೇಳಿದ್ದೀರಿ. ಒಬೇಸಿಟಿ, ಲಂಗ್ ಡಿಸಾರ್ಡರ್ ಮತ್ತು ಹಾರ್ಟ್ ರಿಲೇಟೆಡ್ ಡಿಸಾರ್ಡರ್. ಇದೇ ಥರ ನಿಮ್ಮ ಅನುಭವದಲ್ಲಿ ಇತರೆ ಪೇಷಂಟ್ಗಳು ನಿಮ್ಮ ಬಳಿ ಬರುತ್ತಾರೆ ಅಲ್ಲವೇ? ಅದಕ್ಕೆ ನಿಮ್ಮ ಸಕ್ಸಸ್ ರೇಟ್ ಎಷ್ಟು? ಮತ್ತು ಈಗ ಅಲೋಪತಿ ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಅವರು ಸರ್ಜರಿ ಅಂತ ಬರೆದುಕೊಡ್ತಾರೆ. ಹಾಗಿರುವಾಗ ಅವರು ಹೆಚ್ಚಾಗಿ ಆಯುರ್ವೇದವರ ಬಳಿ ಬರುತ್ತಾರೆ. ಆ ಥರ ಕೇಸಸ್ ಏನಾದರೂ ನಿಮ್ಮ ಬಳಿ ಬಂದಿದ್ದರೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ. ಒಳ್ಳೆ ಪ್ರಶ್ನೆ ಮಾಡಿದ್ದೀರಮ್ಮ. ವೀಕ್ಷಕರೇ, ಇದು ನಿಮಗೂ ನಾನು ಒಂದು ವಿಷಯ ಹೇಳಬೇಕು ಅಂತ ಇದ್ದೀನಿ.
ಮೋಸ್ಟ್ಲಿ ಯಾವುದೇ ಒಂದು ಕೇಸಸ್ ನಾವು ಮಾಡರ್ನ್ ಮೆಡಿಸಿನ್ಸಲ್ಲಿ ಹೋಗಿದರೆ ಅವ್ರು ಫಸ್ಟ್ ಏನಾದರೂ ನರ್ವ್ ಕಂಪ್ರೆಷನ್ ಇದ್ದರೆ, ಇಲ್ಲ ಡಿಸ್ಕಂಪ್ರೆಷನ್ಸ್ ಇದ್ದರೆ, ಡಿಫ್ಯೂಸ್, ಬಲ್ಜು, ಈ ಪೆಟ್ರೂಷನ್ ಇದೆಲ್ಲ ಹೇಳ್ತೀವಿ ಅಲ್ವಾ, ಈ ಥರ ಸಮಸ್ಯೆಗಳು ಇದ್ದರೆ ಅವರು ಇಮಿಡಿಯೇಟಾಗಿ ರೆಫರ್ ಮಾಡೋದು ಏನು ಅಂದರೆ ಸರ್ಜರಿ. ಸೊ ಈ ಸರ್ಜರಿಗೆ ಹೋಗಿದರೆ ಸಕ್ಸಸಿವ್ ರೇಟ್ ಭಾಳ ಕಡಿಮೆ ಇದೆ. ಮೋಸ್ಟ್ಲಿ ಈಗ ನಾವು ನೋಡ್ಬೋದು, ಆಲ್ಮೋಸ್ಟ್ ಒಂದು 90% ಆಫ್ ಕೇಸಸ್ ನೀವು ನೋಡಿದರೆ ಅವರೆಲ್ಲ ವೀಲ್ ಚೇರಲ್ಲಿ ಬಂದುಬಿಡ್ತಾರೆ. ಇದಕ್ಕೆ ನಾವು ಯೂನಿಫೈಡ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ತರಿಸ್ಬೇಕು ಅಂತ ನಾವು ಇದ್ವಿ. ಕಾರಣ ಏನಂದರೆ, ಕೆಲವುದು ಪ್ರಾಚೀನ ಕಾಲದಲ್ಲಿ ನಮ್ಮ ಆಯುರ್ವೇದ ಅನ್ನೋ ಇಲ್ಲ ಒಂದು ಮರ್ಮ ಚಿಕಿತ್ಸೆನೋ ಮಾಡಿಕೊಂಡು ಬಂದಿರೋದಲ್ಲಿ ನೀವು ನೋಡಿದರೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ಕಾರಣ ಏನು ಅಂದರೆ, ಆ ಕಾಲದಲ್ಲಿ ನೀವು ಯಾವುದೋ ಒಂದು ಮಾಡರ್ನ್ ಮೆಡಿಸಿನ್ಸ್ ಪ್ರಾಕ್ಟೀಸ್ ಯಾರು ಮಾಡಿಲ್ಲ. ಸುಶ್ರುತ ಅವರು ಸರ್ಜರಿ ಮಾಡಿದ್ದಾರೆ. ಅವರೊಂದು ಕಲ್ಲು ಇಟ್ಕೊಂಡು, ಅದು ಶಾರ್ಪ್ ಕಲ್ಲು ಇಟ್ಕೊಂಡು ಅದನ್ನಲ್ಲೇ ಸರ್ಜರಿ ಮಾಡಿ ಎಲ್ಲ ಮಾಡಿದ್ದಾರೆ. ಸರ್ಜರಿ ಅವಶ್ಯಕತೆ ಇದ್ರೇ, ಅದು ಮೇನ್ಲಿ ಸಿಸೇರಿಯನ್ ಕೇಸಸ್ಗೋ ಇಲ್ಲಾಂದರೆ ಹಾರ್ಟ್ ಡಿಸೀಸಸ್ಗೋ ಈ ಥರ ಇರೋ ಕೇಸಸ್ಗೆ ಮಾಡಿದ್ದಾರೆ. ಇದು ಬೆನ್ನು ಕತ್ತು ನೋವು ಇದಕ್ಕೆಲ್ಲ ಯಾವತ್ತೂ ಸರ್ಜರಿ ಮಾಡಿಲ್ಲ. ಅದು ಏನಂದರೆ, ಅದು ನ್ಯೂರೋ ಮ್ಯಾಟರ್ ರಿಲೇಟೆಡ್ ಸಂಬಂಧಪಟ್ಟಿರೋದನಿಂದ ನ್ಯೂರೋ ಆರ್ಥೆಟಿಕ್ ನಾವು ಹೇಳಿಬಿಟ್ರೆ ಅದು ನಮಗೂ ಭಾಳ ಹುಷಾರಾಗಿ ಇರಬೇಕು ಈ ಥರ ಕೇಸಸ್ಗೂ. ಅದರಿಂದ ನಾವು ಏನು ಮಾಡೋದು ಅಂದರೆ, ಮರ್ಮ ಚಿಕಿತ್ಸೆ ಆ್ಯಂಡ್ ಪಂಚಕರ್ಮ ಈ ಎರಡು ಚಿಕಿತ್ಸೆಯಲ್ಲಿ ನಾವು ಪೂರ್ತಿಯಾಗಿ ಬೆನ್ನು ನೋವು, ಕತ್ತು ನೋವು, ಇಲ್ಲಾಂದರೆ ಸೊಂಟೆ ನೋವು ಇದೆಲ್ಲ ನಾವು ನೋಡ್ತಾಯಿದ್ವಿ. ನನ್ನ ಹತ್ರ ಬಂದಿರೋ ಕೇಸಸ್ ಇದು ಒಂದು 14 years ಓಲ್ಡ್ ಇನ್ಸ್ಟಿಟ್ಯೂಷನ್ ನಮ್ಮದು. ಈಗ ನಾವು 15th ಇಯರ್ಗೂ ಬರ್ತಾಯಿದ್ದೀವಿ ನೆಕ್ಸ್ಟ್ ಇಯರು. ಇದರಲ್ಲಿ ನಾವು ಇಂಟರ್ನ್ಯಾಷನಲ್ ವೆಲ್ನೆಸ್ ಸೆಂಟರ್ ನಾವು ಮಾಡಿದ್ದೀವಿ. ಈಗ ಆಯುಷ್ನು ನಾವು ಯಾಕೆ ಪ್ರಮೋಟ್ ಮಾಡ್ತಾಯಿದ್ದೀವಿ, ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ನೀನು ನೋಡ್ಬೋದು ನಮ್ಮ ಹತ್ರ ಸಕ್ಸಸಿವ್ ರೇಟು ಈ 14 yearsಲ್ಲಿ ಆಲ್ಮೋಸ್ಟ್ ಸಾವಿರಾರು ಜನ, ಸಾವಿರಾರು ಅಂದರೆ ಇದು 15,000 ಪೇಷಂಟ್ಸ್ ಮೇಲೇ ನಾನು ನೋಡಿದ್ದೀನಿ. ಅವ್ರು ಬಂದಿರೋ ಕೆಲವರು ಬಂದು ಸರ್ಜರಿ ಮಾಡಿಕೊಂಡು ಬಂದಿದ್ದಾರೆ, ಕೆಲವರು ಪ್ರೀ ಸರ್ಜರಿ ನಮ್ಮ ಹತ್ರ ಇದು ತೋರಿಸ್ಕೊಂಡಿದ್ದಾರೆ. ಈ ಥರ ಕೇಸಸ್ಲ ನೋಡಿದರೆ ಒಂದು 5 daysಲ್ಲಿ ನಾವು ಚಿಕಿತ್ಸೆ ಕೊಡೋದು. ಈಗ ನೀವು ಒಂದು ಸರ್ಜಿಕಲ್ ಇದಕ್ಕೆ ಹೋಗಿದರೆ ಮಿನಿಮಮ್ ಒಂದು 5 hours 10 hours ಸರ್ಜರಿ ಮಾಡಿಬಿಡ್ತಾರೆ ಕಾಂಪ್ಲಿಕೇಶನ್ಸ್ ಇರೋ ಕೇಸಸಲ್ಲಿ. ಅದು ಮಾಡಿದ್ಮೇಲೆ ಸಕ್ಸಸಿವ್ ರೇಟ್ ಅವ್ರು ಹೇಳೋದಕ್ಕೆ ಆಗಲ್ಲ. 1 or 2% ಸಕ್ಸಸ್ ಆಗಿ ಅವ್ರು ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಆಫ್ಟರ್ 4-5 years ಎಗೇನ್ ಅದೇ ಪ್ರಾಬ್ಲಮ್ಸ್, ಪೊಟ್ರೂಷನ್ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಬ್ಲಡ್ ಅಬ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋದು. ಈ ಥರ ಕೇಸಸ್ಲ ಬಂದಿದ್ದರೆ ಅವ್ರಿಗೆ ಎಗೇನ್ ನಮ್ಮ ಸ್ಟಿಫ್ನೆಸ್ಸು ಎಗೇನ್ ಇದು ಪ್ರಾಬ್ಲಮ್ಸ್ ಎಲ್ಲ ಉಂಟಾಗುತ್ತೆ. ವ್ಯಾರಸ್ ಈ ನಾವು ಮರ್ಮ ಚಿಕಿತ್ಸೆನೋ ಇಲ್ಲ ಆಯುರ್ವೇದ ಟ್ರೀಟ್ಮೆಂಟ್ಸ್ ಪಂಚಕರ್ಮದಲ್ಲಿ ನಾವು ಮಾಡಿದರೆ ಕಟಿ ಬಸ್ತಿ ಇಂಟು ಮಾಡ್ತೀವಿ, ಇಲ್ಲಾಂದರೆ ಲವಣಪಿಂಡ ಸ್ವೇದ ಮಾಡ್ತೀವಿ, ಜಲೋಕಿ ಮಾಡ್ತೀವಿ. ಈ ಥರ ಎಲ್ಲ ಮಾಡೋದರಿಂದ ಅದು ಏನಾಗುತ್ತೆ ಅಂದರೆ ನರ್ವ್ ಕಂಪ್ರೆಷನ್ಸ್ ಬರಲ್ಲ. ಕಾರಣ ಏನು, ನಾವು ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್ಸ್ ಮಾಡ್ತೀವಿ. ಎಸ್ಪೆಷಲಿ ಈ ಲಂಬರ್ ರೀಜನ್ಸ್ ಅವ್ರಿಗೆ ತುಂಬ ಈ ಸೊಂಟೆ ನೋವೆಲ್ಲ ಬರೋದು. ಇಲ್ಲ ಅಂದರೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಡಿಸಾರ್ಡರ್ಸ್ ಆಗೋವ್ರಿಗೂ, ಅವ್ರಿಗೆಲ್ಲ ಒಬೆಸಿಟಿ ಇರೋವ್ರಿಗೂ, ಹೈಪರ್ ಅಸಿಡಿಟಿ ಆಗೋವ್ರಿಗೂ ಈ ಬ್ಯಾಕ್ ಏಕ್ ಬರೋದು, ಅದನ್ನು ಸೊಂಟೆ ನೋವು ಬರೋದು. ಬೆನ್ನು ನೋವು ಇಲ್ಲ, ಸೊಂಟೆ ನೋವು ಜಾಸ್ತಿ ಬರೋದು. ಅದರಿಂದ ಅದು ಬೆನ್ನು ನೋವುಗೂ ಹೋಗುತ್ತೆ, ಕತ್ತು ನೋವಿಗೂ ಹೋಗುತ್ತೆ, ಫೈನಲಿ ಬ್ರೈನ್ ಸ್ಟ್ರೋಕ್ಗೂ ಹೋಗುತ್ತೆ. ಇಲ್ಲಾಂದರೆ ಇದು ಹೈಪರ್ ಅಸಿಡಿಟಿ ಇರೋದನಿಂದ, ಒಬೆಸಿಟಿ ಇರೋದನಿಂದ, ಇಲ್ಲ ಅಂದರೆ ಕೆಲವರು ಇದು ಡೆಲಿವರಿ ಆದಮೇಲೆ ಅವ್ರಿಗೂ ಬರೋ ಹೈಪರ್ ಅಸಿಡಿಟಿ, ಇಲ್ಲ ಫಸ್ಟ್ ಟೈಮ್ ಜಾಂಡಿಸ್ ಮಗುಗೂ ತಾಯಿಗೂ ಈ ಥರ ಬರೋರ್ಗೆಲ್ಲ ಏನಾಗುತ್ತೆ ಅಂದರೆ ವೆಯ್ಟ್ ಗೇನ್ ಆಗುತ್ತೆ. ಆ ವೆಯ್ಟ್ ಗೇನ್ ಆಗೋ ಟೈಮಲ್ಲಿ ಅದು ಲಂಬರ್ ಆ್ಯಂಡ್ ಸ್ಯಾಕ್ರಮ್ ರೀಜನಲ್ಲಿ ತುಂಬ ಏಟು ಬೀಳುತ್ತೆ. ಏಟು ಅಂದರೆ ನಾನು ಇದು ಅಂತ ಹೇಳ್ತಾ ಇಲ್ಲ, ಇಂಜುರಿ ಅಂತ ಹೇಳ್ತಾ ಇಲ್ಲ, ಇಂಪ್ರೆಷನ್ಸ್ ಬರುತ್ತೆ. ಆ ಇಂಪ್ರೆಷನ್ಸ್ ಯಾವ ಥರ ಇರುತ್ತೆ ಅಂದರೆ ಲಂಬರ್ ಸ್ಪಾಂಡಿಲೈಟಿಸ್, ಅದು L1 to L5 ಈ ರೀಜನಲ್ಲಿ ನೀವು ನೋಡಿದ್ರಿಂದರೆ ಅದು ಕ್ರಾನಿಕ್ ಲೋ ಬ್ಯಾಕಿಕ್, ಅದು ಪೇಯ್ನು, ಸ್ಟಿಫ್ನೆಸ್ಸು ಈ ಥರ ಬರುತ್ತೆ. ಆ ಲಂಬರಲ್ಲಿ ಎಸ್ಪೆಷಲಿ L4 L5 ನೀವು ತೊಗೊಂಡಿದ್ದರೆ ಅದರಲ್ಲಿ ಸಿಯಾಟಿಕಾ ನರ್ವ್ ಶುರು ಆಗುತ್ತೆ. ಅದರಿಂದ ಅದು ಎಕ್ಸ್ಟೆಂಡ್ ಆಗ್ಬೋದು. ಅಡ್ವರ್ಸ್ ಇಂಪ್ಯಾಕ್ಟ್ಸು, ಇಂಪ್ರೆಷನ್ಸು ಎಲ್ಲಿ ಬರ್ಬೋದು, ನೀಕು ಬರ್ಬೋದು. ಇಲ್ಲ ಅಂದರೆ ನಾವು ಇದು ಪ್ಲಾಂಟರ್ ಫ್ಯಾಸಿಟಿಸ್ಟ್ ಹೇಳ್ತೀವಿ, ಅದು ಪಾದದಲ್ಲಿ ನೀವು ನೋಡಿದರೆ ಅಲ್ಲಿ ಸಿಯಾಟಿಕಾ ನರ್ವ್ ಅಲ್ಲಿ ಹೋಗಿ ಎಂಡ್ ಆಗುತ್ತೆ. ಎಲ್ಲಿಂದು L4 L5 ಶುರು ಆಗಿ ಪಾದ ಹೀಲ್ ಹತ್ರ ಬಂದು ಅದು ಎಂಡ್ ಆಗುತ್ತೆ ಆ ಸಿಯಾಟಿಕಾ ನರ್ವ್. ಅದು ಕಂಪ್ರೆಷನ್ ಆಗಿಬಿಟ್ರೆ ಬಿಕಾಸ್ ಆಫ್ ವೆಯ್ಟ್,
ಈ ವೆಯ್ಟ್ ಎಲ್ಲ ತಡ್ಸ್ಕೊಳ್ಳೋದು ಏನು ಸ್ಯಾಕ್ರಮ್. ಸ್ಯಾಕ್ರಮಲ್ಲಿ S1 to S5 ವರೆ ಇದೆ. ಆ S5 ವರೆ ಇರೋದು ಪೆಲ್ವಿಕ್ ಅಲ್ಲಿ ರೀಜನಲ್ಲಿ ಅದು ಕೂತ್ಕೊಳ್ಳುತ್ತೆ. ಆಯಿತಾ. ಈ ಪೆಲ್ವಿಕ್ ರೀಜನ್ ಸ್ಟ್ರಾಂಗ್ ಆಗಿ, ಪೆಲ್ವಿಕ್ ಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿ ಇದ್ದರೆ ನಿಮಗೂ ಬೇರೆ ಸಮಸ್ಯೆಗಳು ಉಂಟಾಗಲ್ಲ. ಅದು ರಿಲೇಟೆಡ್ ಟು ಯೂರಿನರಿ ಬ್ಲ್ಯಾಡರ್ ಇರ್ಬೋದು, ಪ್ರಾಸ್ಟೇಟ್ ಇರ್ಬೋದು, ಓವರೀಸ್ ಇರ್ಬೋದು. ಆಯಿತಾ. ಈ ಥರ ಇದೆಲ್ಲ ನಾವು ನೋಡಿಕೊಂಡ್ರೆ ಈ ಲಂಬರೇ ಮೇನ್ ಕಾರಣ. ಸ್ಯಾಕ್ರಮ್ಗೂ ಮೇನ್ ಕಾರಣ ಏನು, ಅಪ್ಪರ್ ಬಾಡಿ ವೆಯ್ಟ್ ಎಲ್ಲ ನೋಡೋದು ಸ್ಯಾಕ್ರಮ್. ವ್ಯಾರಸ್ ಇದಕ್ಕೂ ಪ್ರಾಬ್ಲಮ್ಸ್ ಉಂಟಾಗೋದೆಲ್ಲ ಲಂಬರ್. ಓನ್ಲಿ ಬಿಕಾಸ್ ಆಫ್ ಅದು ಲಂಬರ್ ಬಂದು ನಿಮಗೂ ಹೊಟ್ಟೆ ಜೊತೆ ಇರೋದನಿಂದು ಅಲ್ಲಿ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಬಂದರೆ ಅವ್ರಿಗೆ ಬೆಣ್ಣೋವು ಬರೋದಕ್ಕೂ ಅವಕಾಶ ಇದೆ. ಇಲ್ಲ ಯಾರಿಗೂ ಬೆಣ್ಣೋವು ಇದೋ ಅವ್ರಿಗೆ ಹೊಟ್ಟೆ ನೋವು ಬರೋದಕ್ಕೂ ಅವಕಾಶ ಇದೆ. ಇದು ಅರ್ಥ ಮಾಡ್ಕೋಬೇಕು. ಅದರಿಂದ ನೀವು ರೂಟ್ ಕಾಸ್ ಏನು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಅವ್ರಿಗೆ ಒಬೆಸಿಟಿ ಇದಾ, ಒಬೆಸಿಟಿ ಇಲ್ಲ ನಾರ್ಮಲ್ ಇದ್ದಾರಾ, ಹೈಪರ್ ಅಸಿಡಿಟಿ ಇದಾ, ಇಂಡೈಜೆಷನ್ ಆಗ್ತಾ ಇದಾ, ಇನ್ಸೋಮ್ನಿಯಾ ಇದಾ, ಎಷ್ಟು ಇದು ಸಮಸ್ಯೆಗಳು ಇದೆ ಇದರಲ್ಲಿ. ಕಾರ್ಡಿಯಕು ಇಲ್ಲ ಅಂದರೆ ನಾವು ಇದು ರೆಸ್ಪಿರೇಟರಿ ಡಿಸ್ಫಂಕ್ಷನೋ, ಲಿವರ್ ಡಿಸ್ಫಂಕ್ಷನೋ, ಅದು ನೆಕ್ಸ್ಟ್ಗೆ ಹೋಗ್ತೀವಿ. ಬಟ್ ಒಂದು ಒಬೆಸಿಟಿ ಇರೋದ್ರಿಂದ ಬೆಣ್ಣೋವು ನಮಗೆ ಬರೋದಕ್ಕೂ ಅವಕಾಶ ಇದೆ. ಇದೇ ನಿಂದು ಈ ವೆಯ್ಟು, ಓವರ್ ವೆಯ್ಟ್ ಯಾರು ಗೇನ್ ಮಾಡ್ತಾರೋ, ಒಬೆಸಿಟಿನೇ ಇಲ್ಲ ವೆಯ್ಟ್ ಇದೆ, ಆ ವೆಯ್ಟ್ ಇರೋರ್ಗೂ ಸ್ಯಾಕ್ರಮ್ ರೀಜನಲ್ಲಿ ಏನಾವುದು ಇಂಪ್ರೆಷನ್ಸ್ ಬರ್ತಾ ಇದೆ ಅದು ನಾವು ನೋಡ್ಕೋಬೇಕು. ಸೊ ಈಗ ಲಂಬರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗೋದಕ್ಕೂ ಇದೆ. ಅದು ಏನೋ ಅದು ಡಿಫ್ಯೂಸ್ ಬಲ್ಜು, ಅದು L4 L5 ಅಲ್ಲೇ ಬರುತ್ತೆ. ಇಲ್ಲ ಅಂದರೆ L5 S1 ಈ ಥರ ಸ್ಯಾಕ್ರಮ್ ರೀಜನ್ 1 ಬರುತ್ತೆ. ಅಲ್ಲಿ ನೀವು ನೋಡಿದರೆ ಯಾವತ್ತು ನಾವು ಒಂದು ಪ್ರೆಷರ್ ಕೊಟ್ಟು ಸ್ಟಿಮ್ಯುಲೇಟ್ ಮಾಡ್ತಾ ಇದೀವೋ ಅಲ್ಲಿ ಬಲ್ಜ್ ನೋಡ್ಬೋದು, ಡಿಸ್ಲೊಕೇಟ್ ಆಗಿರ್ಬೋದು, ಡಿಸ್ಕೆ ಡಿಸ್ಲೊಕೇಟ್ ಆಗಿರ್ಬೋದು, ಒಂದು ಕರ್ವೇಚರ್ ಸರಿ ಇರಲ್ಲ. ಕೂತ್ಕೊಂಡಿರೋ ಸ್ಪೈನ್ ಕರ್ವೇಚರ್ ಇದೆ ಅಲ್ವಾ, ಆ ಎಸ್ ಶೇಪು, ಆ ಕರ್ವೇಚರ್ ಸರಿ ಇರಲ್ಲ. ಆವತ್ತು ಡಿಸ್ಕ್ ಬಲ್ಜ್ ಆಗಿ L4 L5 ಅಲ್ಲಿ ಅದು ರೇಡಿಯೇಟ್ ಆಗುತ್ತೆ ಹಿಪ್ಪಲ್ಲಿ, ಹಿಪ್ ಜಾಯಿಂಟ್ಸಲ್ಲಿ, ಪೆಲ್ವಿಕ್ ರೀಜನಲ್ಲಿ ಅದು ನಿಮಗೂ ರೇಡಿಯೇಷನ್ ಆಗುತ್ತೆ. ಆವತ್ತು ಕೆಳಗಡೆ ನೀವು ಪಾದ ನೋಡಿದರೆ ಇಲ್ಲ ಅಂದರೆ ಮಂಡಿ ನೋಡಿದರೆ ಮಂಡಿಯಲ್ಲಿ ನೋವು ಬರ್ಬೋದು, ಪಾದದಲ್ಲಿ ನಮ್ನೆಸ್ ಬರ್ಬೋದು. ಸೊ ಸ್ಟ್ರೆಂತು ಅದು ಇರಲ್ಲ. ಸೊ ಈ ಥರ ಸಮಸ್ಯೆಗಳು ಅದರಿಂದ ಶುರು ಆಗುತ್ತೆ. ಇಲ್ಲ ಅಂದರೆ ಕೆಲವ್ರಿಗೂ ಕ್ಯಾನಲ್ ಸ್ಟೆನೋಸಿಸ್, ಲಂಬರ್ ಕ್ಯಾನಲ್ ಸ್ಟೆನೋಸಿಸ್ ಬರುತ್ತೆ. ಅಲ್ಲಿ ಪೂರ್ತಿ ನೀವು ನೋಡಿದರೆ ಆ ಕ್ಯಾನಲಲ್ಲಿ ಬ್ಲಡ್ ಅಬ್ಸ್ಟ್ರಕ್ಷನ್ ಆಗುತ್ತೆ. ಆ ಬ್ಲಡ್ ಅಬ್ಸ್ಟ್ರಕ್ಷನ್ ಆಗಿದರೆ ರೆಸ್ಪಿರೇಟರಿ ಡಿಸಾರ್ಡರ್ ಬರೋದಕ್ಕೆ ಅವಕಾಶ ಇದೆ. ಅದು ಏನೋ ಅದು ಕನೆಕ್ಟೆಡ್ ಟು L2 L3, ದೋಸ್ ಆರ್ ಕನೆಕ್ಟೆಡ್ ಟು ನಿಮ್ಮದು ಲಂಗ್ಸ್. ಆಯಿತಾ. ಆ ಲಂಗ್ಸ್ ಕನೆಕ್ಷನ್ ಆಗೋ ಟೈಮಲ್ಲಿ ವಾಟರ್ ರಿಟೆನ್ಷನ್ಸ್ ಏನಾವುದು ಆಗಿಬಿಟ್ರೆ, ಸ್ಟೆನೋಸಿಸ್ನಿಂದ ವಾತ ಜಾಸ್ತಿ ಆಗಿ ರಕ್ತ ಸಂಚಲನ ಕಡಿಮೆ ಆಗಿ ಅದರಿಂದ ಆ ರಕ್ತ ಸಂಚಲನ ವಾಟರ್ ರಿಟೆನ್ಷನ್ಸ್ ಥರ ಆಗಿಬಿಟ್ರೆ ಅದರಿಂದ ರೆಸ್ಪಿರೇಟರಿ ಡಿಸಾರ್ಡರ್ ಬರ್ಬೋದು. ಇಲ್ಲ ಅಂದರೆ ಅದು ಲಿವರಲ್ಲಿ ಹೋಗಿದ್ರೇನು, ಆಯಿತಾ, ಲಿವರ್ ಡಿಸ್ಫಂಕ್ಷನ್ ಆಗ್ಬೋದು. ವಾಟರ್ ರಿಟೆನ್ಷನ್ ಇನ್ ಲಿವರ್ ಡಿಸ್ಫಂಕ್ಷನ್ ಆಗ್ಬೋದು. ಇದೇ ಒಂದು ಸ್ಟೇಜಸಲ್ಲಿ ಲಿವರ್ ಸಿರೋಸಿಸ್ ಬರ್ಬೋದು. ಸೊ ಒಂದು ಸ್ಪೈನ್ನಿಂದ ಇಷ್ಟು ಸಮಸ್ಯೆಗಳೆಲ್ಲ ಇದೆ. ಆಯಿತಾ. ಈ ಥರ ನೀವು ಅದು ಸ್ಪಾಂಡಿಲೋಸಿಸ್, ಅಲ್ಲಿನೂ ಲಂಬರ್ ಸ್ಪಾಂಡಿಲೋಸಿಸ್ ಆ ವೆರ್ಟಿಬಲ್ ಕಾಲಮಲ್ಲಿ ಬರ್ಬೋದು. ಅದು ಯಾವತ್ತಾಗುತ್ತೆ, ಮೆಕ್ಯಾನಿಕಲ್ ಇನ್ಸ್ಟೆಬಿಲಿಟಿಯೋ ಇಲ್ಲ ಒಂದು ಪೇನು, ರೆಡಿಕ್ಯುಲರ್ ಪೇನ್ ಟು ನಾವು ಹೇಳೋದು, ಅದು ಯಾವತ್ತು ಬರುತ್ತೆ ಅಂದರೆ either ಡ್ಯೂ ಟು ಅಡ್ವಾನ್ಸ್ ಸ್ಟೇಜ್, ಇಲ್ಲ ಅಂದರೆ either ಡ್ಯೂ ಟು ವೆಯ್ಟ್, ಗೇನಿಂಗ್ ಆಫ್ ವೆಯ್ಟ್, ಇಲ್ಲ ಅಂದರೆ ಇದು ಫ್ರ್ಯಾಕ್ಚರು, ಈ ಥರ ಏಟು ಬಿದ್ದರೆ ಆ ಥರ ಸಮಸ್ಯೆಗಳು ಬಂದರೆ ಈ ಸಮಸ್ಯೆಗಳೆಲ್ಲ ಒಂದು ನಿಮಗೂ ಡಿಜನ್ರೇಷನ್ಗೂ ಅವಕಾಶ ಆಗ್ಬೋದು. ಇನ್ನೊಂದು ಮಸಲ್ ಸ್ಟ್ರೈನ್ಸ್ ನಾವು ಹೇಳಿದರೆ ವೀಕ್ಷಕರೇ, ಮೇಯ್ನಾಗಿ ಈ ಸಿಯಾಟಿಕಾ ನರ್ವ್ L4 L5 ಅಂತ ನಾನು ಏನು ಹೇಳಿದ್ದೀನೋ ಅದರಲ್ಲಿ ಡಿಫ್ಯೂಸ್ ಬಲ್ಜ್ ಕಂಪ್ರೆಷನ್ ಇಲ್ಲ ಅಂದರೆ ಡಿಕಂಪ್ರೆಷನ್. ವಯಸ್ಸಾಗಿರೋರೆಲ್ಲ ನೋಡಿದರೆ ಡಿಕಂಪ್ರೆಷನ್ ಇರುತ್ತೆ. ಚಿಕ್ಕವ್ರಿಗೆಲ್ಲ ಒಂದು ಮಿಡಿಲ್ ಏಜ್ವರೆ ಅವ್ರಿಗೆಲ್ಲ ಕಂಪ್ರೆಷನ್ ಆಗುತ್ತೆ. ಬಲ್ಜ್ ಆಗೋದ್ರಿಂದ ಕಂಪ್ರೆಷನ್ ಬರುತ್ತೆ, ಒಂದೊಂದು ಡಿಸ್ಕಲ್ಲಿ ಕಂಪ್ರೆಷನ್ ಬರುತ್ತೆ. ಆ ಕಂಪ್ರೆಷನ್ ಬಂದರೆ ಅದು ಸಿಯಾಟಿಕಾ ನರ್ವ್ ಮೇಲೆ ಇಂಪ್ರೆಷನ್ಸ್ ಕೊಡುತ್ತೆ. ಆವತ್ತು ಆ ಸಿಯಾಟಿಕಾ ನರ್ವ್ ಏನಾಗುತ್ತೆ ಅಂದರೆ ಅದು ರೂಟ್ವರೆ ಹೋಗುತ್ತೆ. ಪ್ಲಾಂಟರ್ ಫ್ಯಾಸಿಲಿಟೀಸ್ ನಾವು ಏನು ಹೇಳ್ತೀವೋ ಹೀಲ್, ಪಾದ ಹೀಲ್ವರೆ ಅದು ಹೋಗುತ್ತೆ. ಹೀಲ್ನಿಂದೇ ಅದು ಸಿಯಾಟಿಕಾ ನರ್ವ್ ಶುರು ಆಗೋದು. ಆಯಿತಾ. ಇದರ್ ವೇ ತೊಗೋಬೋದು. ಸಿಯಾಟಿಕಾ ನರ್ವ್ L4 L5 ಒರಿಜಿನ್ ಆಗುತ್ತೆ, ಪ್ಲಾಂಟರ್ ಫ್ಯಾಸಿಲಿಟೀಸಲ್ಲಿ ಎಂಡ್ ಆಗುತ್ತೆ. ಇಲ್ಲಾಂದರೆ ನೀವು ಕೆಳಗಡೆನಿಂದ ನೋಡಿದರೆ ಪ್ಲಾಂಟರ್ ಫ್ಯಾಸಿಲಿಟೀಸ್ ಒರಿಜಿನ್ ಆಗುತ್ತೆ, L4 L5 ಅಲ್ಲಿ ಇದಾಗುತ್ತೆ. ಆವತ್ತು ಸಿಯಾಟಿಕಾ ನರ್ವ್ ಆ್ಯಂಡ್ ಸೆಫಿನಸ್ ನರ್ವ್ ಇದು ಎರಡು, ಇದು ಮಧ್ಯ ಪಾಯಿಂಟ್ ಬಂದು DVT ಥ್ರೋಂಬೋಸಿಸ್ ಹೇಳ್ತೀವಿ, ಕಾಫ್ ಮಸಲ್ಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆವತ್ತು ನೀವು ನೋಡಿದರೆ ಇದರಲ್ಲಿ ಏನಾವುದು ಸಮಸ್ಯೆಗಳು, ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗಿದ್ದರೆ, ಆಕ್ಸಿಜನೇಟೆಡ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂದರೆ
ಅದರಿಂದ ಬರೋ ಸಮಸ್ಯೆಗಳು ಏನಂದರೆ ಹೊಟ್ಟೆ ನೋವು. ಸೆಕೆಂಡ್, ಪೆಲ್ವಿಕ್ ಸ್ಟ್ರಕ್ಚರ್, ಸ್ಯಾಕ್ರಮ್ ರೀಜನ್ ಎಲ್ಲಿ ಎಲ್ಲ ಬಾಡಿ ವೆಯ್ಟ್ ಇದೋ ಅದ್ರ ಮೇಲೆ ಪ್ರೆಷರ್ ಬೀಳೋದ್ರಿಂದ ಎಗೇನ್ ಅಬ್ಸ್ಟ್ರಕ್ಷನ್ಸ್ ಆಗೋದ್ರಿಂದ ಯೂರಿನೇಷನ್ಸ್ ಪ್ರಾಪರಾಗಿ ಆಗಲ್ಲ, ಇಲ್ಲ ಕಾನ್ಸ್ಟಿಪೇಷನ್ ಸರಿಯಾಗಿ ಇರಲ್ಲ, ಇಲ್ಲ ಅಂದರೆ IBS ಇರಿಟಬಲ್ ಬೌಲ್ ಸಿಂಡ್ರೋಮ್, ಈ ಸಿಮ್ಟಮ್ಸ್ ಎಲ್ಲ ಬರೋದಕ್ಕೂ ಅವಕಾಶ ತುಂಬ ಇದೆ. ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಟೈಮಲ್ಲಿ ಪ್ರಾಸ್ಟೇಟ್ ರೀಜನು ಇಲ್ಲ ಓವರಿಸು ಯೂಟ್ರಸ್ಸು ಅದೆಲ್ಲ ಡಿಸ್ಫಂಕ್ಷನ್ ಆಗೋದಕ್ಕೂ ಅವಕಾಶ ಬರುತ್ತೆ. ಅದಕ್ಕೂ ಕೆಳಗಡೆ ನಾವು ಹೋಗಿದರೆ ಆವತ್ತೇ ಆ ಸಿಯಾಟಿಕಾ ನರ್ವ್ ನಮಗೂ ಇದು ಪೇನ್, ನೀ ಪೇನ್, ಅದರಲ್ಲಿ ನೀವು ನೋಡಿದರೆ ಲಿಗಮೆಂಟ್ಸ್ ಎಲ್ಲ ಸರಿಯಾಗಿ ಇರಲ್ಲ, ಇನ್ನೊಂದು ಕ್ಯಾಟ್ರಿಲೇಜ್ ಫಾರ್ಮ್ ಆಗಲ್ಲ, ಅದು ಡ್ರೈ ಆಗಿಬಿಡುತ್ತೆ, ಅದರಿಂದ ನೀ ಪೇನ್ ಆಗ್ಬೋದು. ಅದೇ ಸ್ವಲ್ಪ ಎಕ್ಸ್ಟೆಂಟ್ ಹಾಕ್ಕೊಂಡು ಲೈಫ್ ಸ್ಟೈಲ್ ಸರಿ ಇಲ್ಲ, ನೀವು ಎಕ್ಸಸೈಸೇ ಮಾಡ್ತಾಯಿಲ್ಲ, ಡೆಸ್ಕ್ ಜಾಬೇ ಮಾಡ್ತಾಯಿದ್ದೀರಾ, ಆ ಜೊತೆಗೆ ನೀವು ಬೇರೆ ಹ್ಯಾಬಿಟ್ಸ್ನ ಇದ್ದರೆ ಅದು ಏನಾಗುತ್ತೆ ಡೀಪ್ ವೇನ್ ಥ್ರೋಂಬೋಸಿಸ್ಗೂ ಹೋಗ್ಬೋದು. ಸೊ ಮೋಸ್ಟ್ಲಿ ಸ್ಮೋಕಿಂಗ್ ಮಾಡೋರ್ಗೂ ಡೀಪ್ ವೇನ್ ಥ್ರೋಂಬೋಸಿಸ್, ಬಿಕಾಸ್ ಆಫ್ ದಿ ಸ್ಪೈನ್ ಡೀಪ್ ವೇನ್ ಥ್ರೋಂಬೋಸಿಸ್ ಬರೋದಕ್ಕೂ ಅವಕಾಶ ಇದೆ. ಯಾರು ಕುಡಿತಾ ಇದ್ದಾರೋ ಅವ್ರಿಗೂ ಲಂಗ್ಸು, ಸ್ಪೈನ್ ಆಲ್ರೆಡಿ ವೀಕು, ಅದರಲ್ಲಿ ಕುಡಿನೂ ಇದೆ, ಅದು ಲಂಗ್ಸು, ರೆಸ್ಪಿರೇಟರಿ ಡಿಸ್ಫಂಕ್ಷನ್ಸ್, ಅದೇ ಕಾರ್ಡಿಯಕ್ ಡಿಸ್ಫಂಕ್ಷನ್ಸ್, ಇಲ್ಲ ಲಿವರ್ ಸಿರೋಸಿಸ್, ಈ ಥರ ಬರೋದಕ್ಕೂ ಅವಕಾಶ ಇದೆ. ಸೊ ನಾವು ಜಾಗ್ರತೆಯಾಗಿ ಇರಬೇಕು ಅಂದರೆ ಇದೆಲ್ಲ ನಾವು ನೋಟ್ ಮಾಡಿದರೆ ನಮಗೂ ತುಂಬ ಒಳ್ಳೆಯದು. ನೆಕ್ಸ್ಟ್ ನೀವು ಕೇಳಿರೋದು ನಮ್ಮ ಹತ್ರ ಈ ಥರ ಯಾರಾவது ಪೇಷಂಟ್ಸ್ ಬಂದಿದ್ದಾರಾ, ನನಗೆ ಎಷ್ಟು ನನ್ನ ಅನುಭವದಲ್ಲಿ ನಾನು ನೋಡಿದೀನಿಟ್ಟು. ಸೊ ಆಲ್ಮೋಸ್ಟ್ ನಾನು ಒಂದು 15,000 ಪ್ಲಸ್ನೇ ನಾನು ನೋಡಿರ್ಬೋದು. ನಾನು ಏನೂ ರೆಕಾರ್ಡ್ ಇಟ್ಕೊಂಡಿಲ್ಲ, ಬಟ್ ಕೆಳಗಡೆ ನಮ್ಮ ಇದು ಹಾಸ್ಪಿಟಲಲ್ಲಿ ಎಲ್ಲ ರೆಕಾರ್ಡ್ ಸಿಗುತ್ತೆ. ಅದರಲ್ಲಿ ನೀವು ನೋಡಿದರೆ ಮೋಸ್ಟ್ಲಿ ಬಡವರು, ಈ ರೂರಲ್ ಅಲ್ಲಿ ಇರೋರು, ವಿಲೇಜ್ ಅವರು, ಹಳ್ಳಿಯವರು ಅವರೆಲ್ಲ ಬರ್ತಾರೆ. ಅವರೆಲ್ಲ 3-4 ಲಕ್ಷನೋ 5 ಲಕ್ಷ ಕೊಟ್ಟು ಒಳ್ಳೆ ಹಾಸ್ಪಿಟಲಲ್ಲಿ, ಮಾಡರ್ನ್ ಹಾಸ್ಪಿಟಲಲ್ಲಿ ಸರ್ಜರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಆ ಥರ ಇರೋರ್ಗೂ ನಾವು ತುಂಬ ಸಹಾಯ ಮಾಡ್ತೀವಿ. ಆ ಥರ ಇರೋರ್ಗೂ 5 ದಿನದಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ನಾವು ಕೊಡೋದು ಮರ್ಮ ಚಿಕಿತ್ಸೆ. ಅದು ಎಷ್ಟು ಆರ್ಟ್ರೀಸ್ ಇದೋ ಆ ಆರ್ಟ್ರೀಸು, ವೇನ್ಸು ಅದೆಲ್ಲ ನಾವು ಸ್ಟಿಮ್ಯುಲೇಷನ್ ಮ್ಯಾನಿಪುಲೇಷನ್ ಮಾಡ್ತೀವಿ. ಆ ಚಾನಲ್ಸ್ ಓಪನ್ ಮಾಡಿಬಿಟ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಅದು ನಾವು ಪಾದಾಕು ಮಾಡಿದ್ರೇ ಸಾಕು, ತಲೆವರೆ ಹೋಗುತ್ತೆ. ಆ ತಲೆವರೆ ಹೋಗೋದ್ರಿಂದ ಆಕ್ಸಿಜನೇಟೆಡ್ ಬ್ಲಡ್ ತುಂಬ ಉತ್ಪತ್ತಿ ಆಗುತ್ತೆ, ಅದು ಸರ್ಕ್ಯುಲೇಷನ್ ಪ್ರಾಪರಾಗಿ ಇರುತ್ತೆ. ಏನಾವುದು ಟಾಕ್ಸಿನ್ಸ್ ಅವರ ಒಳಗಡೆ ಇದ್ದರೆ, ಬಿಕಾಸ್ ಫ್ಯಾಟ್ಸ್, ಡೆಬ್ರಿಸ್ ಇದೆಲ್ಲ ಕಲೆಕ್ಟ್ ಆಗೋದು ಎಲ್ಲಿ, ಪ್ಲೇಕ್ಸ್ ಕಲೆಕ್ಟ್ ಆಗೋದು ಎಲ್ಲಿ, ಆರ್ಟ್ರೀಸಲ್ಲಿ. ಆ ಆರ್ಟ್ರೀಸ್ನ ನಾವು ಯಾವತ್ತು ರಿಮೂವ್ ಮಾಡ್ತೀವೋ ಆವತ್ತು ನಮಗೂ ಈ ಕಂಪ್ರೆಷನು, ಡಿಕಂಪ್ರೆಷನು, ವಾತ ಜಾಸ್ತಿ ಆಗಲ್ಲ, ನೋವು ಬರಲ್ಲ, ಆಯಿತಾ. ಪಿತ್ತ ಇರೋದರಿಂದ ರಕ್ತ ಸಂಚಲನ ಅದು ಶುರು ಆಗತ್ತೆ, ಕಫ ಕಡಿಮೆ ಆಗತ್ತೆ. ಸೊ ಈ ಥರ ಇಂಬ್ಯಾಲೆನ್ಸಸ್, ಹ್ಯೂಮರಲ್ಲಿ ಇಂಬ್ಯಾಲೆನ್ಸಸ್ ಇರೋದೆಲ್ಲ ಪರ್ಫೆಕ್ಟ್ ಆಗುತ್ತೆ, ದೋಷಗಳೆಲ್ಲ ನಿವರ್ತಿ ಆಗುತ್ತೆ. ಅದರಿಂದ ಈ ಸ್ಪೈನ್ಗೂ ನಾವು ಎಷ್ಟೋ ಇವರೆಗೂ 5 ದಿನದಲ್ಲಿ ನಾನು ಸರಿಪಡಿಸಿದ್ವಿ. ಎಸ್ಪೆಷಲಿ ಬೆಣ್ಣೋವು, ಸೊಂಟೆ ನೋವು, ಕತ್ತು ನೋವು, ಮಂಡಿ ನೋವು, ಈ ಥರ ಬರೋವರೆಗೂ 5 ದಿನದಲ್ಲಿ ನಾನು ಪೂರ್ತಿಯಾಗಿ ಸರಿಪಡಿಸಿದ್ದೀನಿ. ಇದು ಅವರ ಮಂಡಿ ನೋವು ಉಂಟು ಬಂದರೆ ನನ್ನ ಮಂಡಿಗೆ ನಾನು ನೋಡಲ್ಲ. ಮಂಡಿಗೆ ರೂಟ್ ಕಾಸು ಏನೋ ಸೊಂಟೆ, ಸೊಂಟೆಗೆ ರೂಟ್ ಕಾಸು ಏನೋ ಬೆಣ್ಣು, ಬೆಣ್ಣಕ್ಕೆ ರೂಟ್ ಕಾಸು ಏನೋ ಕತ್ತು. ಇದರಲ್ಲಿ ಎಲ್ಲೇ ಬೇಕಾದರೆ ಅವ್ರಿಗೂ ಪ್ರಾಬ್ಲಮ್ ಇರ್ಬೋದು. ಸೊ ನಾವು ರೂಟ್ ಕಾಸಲ್ಲಿ ನಾವು ಅಡ್ರೆಸ್ ಮಾಡಿದರೆ 5 ದಿನ ನಾನು ಮಾಡಿದರೆ ಅವ್ರಿಗೆ 5 ವರ್ಷ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಥರ ಯಾರು ಕೊಡಲ್ಲ. ಅದು ನೀವು ಎಷ್ಟೋ ನನ್ನ ಚಾನಲಲ್ಲಿ ನೋಡಿರ್ಬೋದು. ಶ್ರೀಯನ್ ಅಂತ ನಮ್ಮದು ಒಂದು ಚಾನಲ್ ಇದೆ, ಅದರಲ್ಲಿ ನೀವು ಮುಂಚೆ ನಾನು ಎಲ್ಲ ಹೇಳಿದ್ದೀನಿ. ಅದೇ ಆಯುಷ್ TVಯಲ್ಲಿ ಹೇಳಿದ್ದೀನಿ, ಸ್ವರ್ಣ ನ್ಯೂಸಲ್ಲಿ ಹೇಳಿದ್ದೀನಿ. ಸೊ ನಮ್ಮ ಹತ್ರ ಬಂದಿರೋ ಎಷ್ಟು ಪೇಷಂಟ್ಸ್ ಇದ್ದಾರೋ ಅದು ಎಲ್ಲ ಫುಲ್ಲಿ ಸಕ್ಸಸಿವ್ ರೇಟ್ಸೇ. ಈವನ್ ನಮ್ಮ ಹತ್ರ ಸ್ಟ್ರೋಕ್ ಪೇಷಂಟ್ಸು ಬಂದಿದ್ದಾರೆ, ಅವ್ರಿಗೂ ಫುಲ್ ಸಕ್ಸಸಿವ್ ರೇಟ್ ಕೊಟ್ಟಿದ್ದೀವಿ. ಅವ್ರು ನಡ್ಕೊಂಡು ಬರೋ ಟೈಮಲ್ಲಿ ಅವ್ರಿಗೂ ನಡ್ಕೊಳ್ಳೋದಕ್ಕೆ ಆಗಲ್ಲ, ವೀಲ್ ಚೇರಲ್ಲಿ ಬರೋದು. ಬಟ್ ಹೋಗೋ ಟೈಮಲ್ಲಿ ನೀವು ನೋಡಿದರೆ 15 ದಿವಸ ಸ್ಟ್ರೋಕ್ ಪೇಷಂಟ್ರೆ ಅವ್ರಿಗೂ ಪೂರ್ತಿ ಕಾಯಿಲೆ ವಾಸಿಯಾಗಿ ಅವ್ರು ನಡ್ಕೊಂಡು ಹೋಗ್ತಾರೆ. ಸೊ ಇದರಿಂದ ಈ ಥರ ಸ್ಟೆನೋಸಿಸ್ ಆಗೋದು, ಸ್ಪೈನಲ್ ಸ್ಟೆನೋಸಿಸ್ ಆಗೋದು, ಕೆನಾಲ್ ಸ್ಟೆನೋಸಿಸ್, ಇಲ್ಲ ಅಂದರೆ ಕಂಪ್ರೆಷನ್, ಡಿಕಂಪ್ರೆಷನ್, ಇದು ನಮಗೂ ಪೊಟ್ರೂಷನ್, ಈ ಥರ ಬರೋ ಕೇಸಸ್ ಎಲ್ಲ ನಾವು ಚೆನ್ನಾಗಿ ಇಲ್ಲಿ ನೋಡ್ಕೊಳ್ತಾ ಇದ್ದೀವಿ. ವೀಕ್ಷಕರಿಗೂ ತುಂಬ ಇದು ಅವಕಾಶ ಸಿಗುತ್ತೆ. ನಮ್ಮ ಸೆಂಟ್ರಲ್ನಲ್ಲಿ ಬಂದು ನೀವೆಲ್ಲರೂ ಒಂದು ಸತಿ ಈ ಥರ ಟ್ರೀಟ್ಮೆಂಟ್ ಪಡಿಸ್ಕೊಂಡ್ರೆ ನಿಮಗೂ ಇನ್ನೂ ನಾವು ಮಾಹಿತಿ ಕೊಡ್ತೀವಿ. ಇನ್ನೂ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೂ ತುಂಬ ಮಾಹಿತಿ ಬರುತ್ತೆ. ಇದರಿಂದ ನಿಮಗೂ ಅರ್ಥ ಆಗುತ್ತೆ ನಾವು ಯಾವುದು ಮೆಥಡಲ್ಲಿ ಹೋಗಬೇಕು. ಮಾಡರ್ನ್ ಸೈನ್ಸಲ್ಲಿ ಹೋಗೋದು ಈಗ ಇಂಪಾರ್ಟೆಂಟಾ, ಇಲ್ಲ ಅಂದರೆ ಇದು ಆ್ಯಲೋಪ್ಯಾಥಿ, ಇದು ಆಯುರ್ವೇದದಲ್ಲಿ ಬರೋದು ಒಳ್ಳೆಯದಾ, ಅದು ನಿಮಗೂ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ನೀವು ನೋಡ್ಕೋಬೋದು. ಈ ಥರ ಗ್ಯಾರಂಟಿ ಕೊಡೋರು ಯಾರಿಲ್ಲ.
ಸೊ ಈಗ ನಮ್ಮ ಹತ್ರ ಇವರು ಕೇಳಿರೋ ಪ್ರಶ್ನೆಗಳಿಗೂ ನಾನು ಎಲ್ಲ ಉತ್ತರ ಕೊಟ್ಟಿದ್ದೀನಿ. ಇದು ನೀವು ನೋಡಿಕೊಂಡ್ರೆ ನಾನು ಒಂದೇ ವಿಷಯ ಹೇಳ್ತೀನಿ, ಆಯುರ್ವೇದ ಈಗ ಇಂಟರ್ನ್ಯಾಷನಲಲ್ಲಿ ಪ್ರಮೋಟ್ ಆಗ್ತಾಯಿದೆ. ಕಾರಣ ಏನು? ಪೋಸ್ಟ್ ಪ್ಯಾಂಡಮಿಕ್ ಅಲ್ಲಿ ನೀವು ನೋಡಿದರೆ ಯಾರ್ಯಾರೆಲ್ಲ ವ್ಯಾಕ್ಸಿನ್ ತೊಗೊಂಡಿದ್ದಾರೋ ಅವ್ರಿಗೆಲ್ಲ ಥೊರಾಸಿಕ್ T2 ಅಲ್ಲಿ ಆ ವ್ಯಾಕ್ಸಿನೇಷನ್ ಇಂಪ್ಯಾಕ್ಟ್ ಬರುತ್ತೆ. ಆ ಇಂಪ್ಯಾಕ್ಟ್ನಿಂದು ನೆಕ್ಸ್ಟ್ ಲೆವೆಲಲ್ಲಿ ಅವ್ರಿಗೂ ನೋಡಿದರೆ ಅವ್ರಿಗೂ ಇದು ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಇಂಟು ಕತ್ತಿನಿಂದ ಬರೋದು ಒಂದು ಇದೆ, ಅದು ಯಾವತ್ತೂ ಅಬ್ಸ್ಟ್ರಕ್ಷನ್ ಆಗುತ್ತೆ. ಅದರದ್ದು ಇಂಪ್ಯಾಕ್ಟ್ ಫಸ್ಟ್ ಅಲ್ಲೇ ಬರೋದು. ಅದನ್ನಿಂದು ರೆಸ್ಪಿರೇಟ್ರಿ ಡಿಸ್ಫಂಕ್ಷನು, ಲಂಗ್ಸ್ ಮೇಲೆ ಅದು ಪ್ರೆಷರ್ ಬೀಳುತ್ತೆ, ಇಂಡೈಜೆಷನ್ ಶುರುವಾಗುತ್ತೆ, ಲಿವರ್ ಮೇಲೆ ಪ್ರೆಷರ್ ಬೀಳುತ್ತೆ, ಇಂಪ್ರೆಷನ್ಸು. ನೆಕ್ಸ್ಟ್ ಹೈಪರ್ ಅಸಿಡಿಟಿ, ಇನ್ಸೋಮ್ನಿಯಾ. ಇದು 4 ಯಾರ್ಯಾರು ವ್ಯಾಕ್ಸಿನ್ ತೊಗೊಂಡಿದ್ದಾರೋ ಅವ್ರಿಗೆ ಖಂಡಿತವಾಗಿ ಇರುತ್ತೆ. ಅವ್ರಿಗೆ ನಿದ್ರೆ ಬರಲ್ಲ, ಇನ್ನೊಂದು ಹೈಪರ್ ಅಸಿಡಿಟಿ, ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರು ಜಾಸ್ತಿ ಆಗೋದಕ್ಕೂ ಅವಕಾಶ ಇದೆ. ಸೊ ಇದು ಈ ಥರ ಕೇಸಸ್ ಎಲ್ಲ ಪೋಸ್ಟ್ ಪ್ಯಾಂಡಮಿಕ್ಕಲ್ಲಿ ಆಯುರ್ವೇದ ಎಲ್ಲರೂ ಪ್ರಿಫರ್ ಮಾಡಿದ್ದಾರೆ. ಕೆಲವರು ಇದು ಅಶ್ವಗಂಧ ತೊಗೊಂಡಿದ್ದಾರೆ ಇಮ್ಯೂನ್ ಬೂಸ್ಟಿಂಗು. ಅಶ್ವಗಂಧನಿಂದ ಸರಿ ಹೋಗಲ್ಲ. ಏನಾದ್ರು ಸರಿಪಡಿಸ್ಬೇಕು ಅಂದರೆ ನರ್ವಸ್ ಸಿಸ್ಟಮ್ ಮರ್ಮ ಚಿಕಿತ್ಸೆಯಲ್ಲಿ ಆ ಮಾರಿತಿ ಮರ್ಮಾನಿಂಟು ಹೇಳಿರೋ ಒಂದು ಶಬ್ದ ಇದೆ ನೋಡಿ, ಅದಕ್ಕೂ ಏನು ಅಂದರೆ ಆ ವೈಟಲ್ ಪಾಯಿಂಟ್ಸು, ಆ ವೈಟಲ್ ನಾಡಿಗಳು 72,000 ನಾಡಿಗಳು ನಮ್ಮ ಮೈಯಲ್ಲಿದೆ. ಆ 72,000 ನಾಡಿಗಳು 108 ನಾಡಿಗಳನ್ನು ನಾವು ಫೋಕಸ್ ಮಾಡಿದ್ರೇ ಸಾಕು. ಅದು ಸರಿಪಡಿಸಿದರೆ ಅದು ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಿಕೊಟ್ರೇ ಅವ್ರಿಗೆ ಆರೋಗ್ಯ ಪರಿಪೂರ್ಣವಾಗಿ ಸಿಗುತ್ತೆ, ಲಭ್ಯವಾಗುತ್ತೆ. ಆಯಿತಾ? ಅದರಿಂದ ವೀಕ್ಷಕರಿಗೂ ನಿಮಗೂ ಹೇಳ್ಕೊಡೋದು ಏನು ಅಂದರೆ, ಎಲ್ಲರೂ ಆಯುರ್ವೇದ ಮಾಡಿ ಅದರಲ್ಲಿ ಬಂದರೆ ಎಷ್ಟು ಇಂಟರ್ನ್ಯಾಷನಲ್ ಪೇಷಂಟ್ಸು ನಮ್ಮ ಹತ್ರ ಬಂದಿದ್ದಾರೆ, ಅವ್ರಿಗೂ ಸರಿಪಡಿಸಿದ್ವಿ. ನಾನು ರಷ್ಯಾ, ಇದು ಮೌರಿಷಿಯಸ್ಸು, ಇನ್ನು ಬ್ರುನೈ, ಎಷ್ಟೋ ಕಡೆ ನಾನು ಹೋಗಿದ್ದೀನಿ. GCC ನೇಷನ್ಸ್ನ ಹೋಗಿದ್ದೀನಿ. ಅಲ್ಲಿ ಬರೋ ಪೇಷಂಟ್ಸ್ಗೆ ಎಲ್ಲರಿಗೂ ನನ್ನ ಮರ್ಮ ಚಿಕಿತ್ಸೆ ಅಲ್ಲೇ ಕೊಡೋದು, ಅದರಿಂದ ಅವ್ರು ಸರಿಪಡಿಸ್ಕೊಂಡು ಅವರು ತುಂಬ ಚೆನ್ನಾಗಿದ್ದಾರೆ. ಅವರು ಈಗ ಈ ಇಂಟರ್ನ್ಯಾಷನಲ್ ಸೆಂಟ್ರ್ಗೂ ಬರೋದಕ್ಕೂ ಅವರು ಇಷ್ಟಪಡ್ತಾ ಇದ್ದಾರೆ. ಅವರು ಇದರಲ್ಲಿನೂ ಸೆಂಟರ್ ಓಪನ್ ಮಾಡಬೇಕು, ನಮ್ಮ ಹತ್ರ ಕೊಲಾಬ್ರೇಷನ್ ಮಾಡಬೇಕು ಅಂಟು ಇದ್ದಾರೆ. ಸೊ ಈ ಒಂದು ವಿಷಯ ನಮ್ಮ ಆಯುರ್ವೇದ ಎಷ್ಟು ನಮ್ಮ ಮಿನಿಸ್ಟ್ರಿ ಆಫ್ ಆಯುಷ್ ಪ್ರಮೋಟ್ ಮಾಡಿದೋ, ಅದು ಈಗ ನಮ್ಮ ಕಲ್ಚರ್ ಆ್ಯಂಡ್ ನಮ್ಮ ಟ್ರೆಡಿಷನ್ನು ನಾವು ರಿವೈವ್ ಮಾಡ್ತಾಯಿದ್ವಿ. ಇದಕ್ಕೆ ಎಲ್ಲರೂ ಈ ನಮ್ಮ ಆಯುರ್ವೇದನ ಚೆನ್ನಾಗಿ ಕಲಿತ್ಕೊಂಡ್ರೆ, ಮಾಡರ್ನ್ ಬೇಕು, ಎಲ್ಲಿ ಸರ್ಜರಿ ಆಗಬೇಕು, ಎಲ್ಲಿ ಇಂಟರ್ವೆನ್ಷನ್ ಆಫ್ ಸರ್ಜರಿ ಸಿಮೆನ್ಸು ಅದು ಮಾಡೇಬೇಕು. ಆಕ್ಸಿಡೆಂಟ್ ಆಗಿಬಿಟ್ರೆ ಟ್ರಾಮಾ ಕೇಸಸ್ ಮಾಡರ್ನ್. ವ್ಯಾರಸ್ ಈ ಚಿಕ್ಕ ಸಣ್ಣಪಟ್ಟ ವಿಷಯಗಳು ಇದು ಬಂದು ನಿಮ್ಗೆ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ಆಯುರ್ವೇದದಲ್ಲಿ ಇದಕ್ಕೂ ಈ ಸಮಸ್ಯೆಗಳಿಗೆಲ್ಲ ಸಮಾಧಾನ ಇರೋದನಿಂದ ಇದು ಸಣ್ಣಪಟ್ಟ ವಿಷಯಗಳನ್ನು ನಾವು ಹೇಳ್ತಾ ಇದ್ವಿ, ಅನುಭವ ಇರೋದನಿಂದ ಇದೆಲ್ಲ ನಾವು 5 ದಿನದಲ್ಲಿ ಸರಿಪಡಿಸ್ಬೋದು. ಆಯಿತಾ? ಇದು ಕಾರ್ಡಿಯಕ್ ಡಿಸ್ಫಂಕ್ಷನ್ ಆಗಲಿ, ಅದಕ್ಕೆ ಕಾರಣ ಏನಾಗುತ್ತೆ? ಒಂದೇ ವಿಷಯ, ಯಾವತ್ತು ಬ್ಲಡ್ ಅಬ್ಸ್ಟ್ರಕ್ಷನ್ ಆಗಿದೋ ಸ್ಪೈನಲ್ಲಿ ಅದು ಹಾರ್ಟಲ್ಲಿ ಹೋಗುತ್ತೆ, ಪಲ್ಮನರಿ ಆರ್ಟ್ರೀಸ್ಗೂ ಬ್ಲಾಕ್ ಆಗುತ್ತೆ, ಪ್ಲೇಗ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಅಲ್ಲಿ ರಕ್ತ ಸಂಚಲನ ಇರಲ್ಲ. ಆಯಿತಾ? ಅದರಿಂದ ವಾತದೋಷ ಜಾಸ್ತಿ ಆಗೋದ್ರಿಂದ ನೋವು ಬರೋದು. ಆಯಿತಾ? ಅದೇ ಥರ ರೆಸ್ಪಿರೇಟ್ರಿಯಲ್ಲಿ ನಾನು ಹೇಳಿರೋದು ಸ್ಪೈನಲ್ಲಿಂದು ರೆಸ್ಪಿರೇಟ್ರಿ ಯಾವತ್ತು ಅಲ್ಲಿನೂ ನಿಮಗೂ ಸ್ಕೊಲಾಸಿಸ್ ಆಗಿಬಿಟ್ರೆ, ಇಲ್ಲ ಸ್ಪೈನಲ್ ಕೆನಲಲ್ಲಿ ಅಬ್ಸ್ಟ್ರಕ್ಷನ್ ಆಗಿಬಿಟ್ರೆ, ನ್ಯಾರೋ ಆಗಿಬಿಟ್ರೆ, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂದರೆ ಅದು ಸ್ಕೊಲಾಸಿಸ್ ಆಗುತ್ತೆ. ಸ್ಕೊಲಾಸಿಸ್ ಆಗಿದ್ದರೆ ಅವ್ರಿಗೆ ಏನಾಗುತ್ತೆ? ರೆಸ್ಪಿರೇಟ್ರಿ ಡಿಸಾರ್ಡರ್ ಶುರು ಆಗುತ್ತೆ. ರೆಸ್ಪಿರೇಟ್ರಿ ಬಂದರೆ ಕಾರ್ಡಿಯಕ್ ಡಿಸ್ಫಂಕ್ಷನ್ ಆಗುತ್ತೆ. ಇದೇ ಸಮಸ್ಯೆಗಳು. ಅದರಿಂದ ಕತ್ತಕ್ಕೆ ಹೋಗುತ್ತೆ, ಕತ್ತು ನೋವು ಬರ್ಬೋದು, ಇಲ್ಲಾಂದರೆ ಅದು ಸ್ಟ್ರೋಕ್ ಆಗಿ ಫೈನಲ್ ಆಗಿ ಕನ್ವರ್ಟ್ ಆಗ್ಬೋದು. ಸ್ವಾಮೀಜಿ, ಇಷ್ಟೆಲ್ಲ ನಮಗೆ ಇನ್ಫಾರ್ಮೇಷನನ್ನು ನೀವು ನಮಗೆ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಮ್ಮ. ನಮಸ್ಕಾರ ಪ್ರಿಯ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ತೊಂದರೆಯಿಂದ ಇನ್ನೊಂದು ತೊಂದರೆಗೆ ಹೇಗೆ ಉಂಟಾಗುತ್ತದೆ. ಇದೇ ಥರ ನಿಮಗೆ ಇಂತಹ ತೊಂದರೆಗಳಿದ್ದರೆ ನೀವು ಕೆಳಗೆ ಬರುವ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಈ ಥರ ಇತರ ಮಾಹಿತಿಗಳಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.